ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ 9ನೇ ಅಧ್ಯಾಯದವರೆಗೂ ಕೂಡ ರಾಮಾಯಣ ನಿರ್ಣಯ, ಮಹಾಭಾರತದ ವನಪರ್ವದಲ್ಲಿ ರಾಮೋಪಾಖ್ಯಾನ ಪರ್ವ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಬಂದಿರತಕ್ಕಂತಹ ಆದ್ದರಿಂದಲೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಳೆ ಕೊಟ್ಟಾಗ ರಾಮಾಯಣ ತಾತ್ಪರ್ಯ ನಿರ್ಣಯನು ಸೇರ್ಕೊಳ್ತದ್ರೆ ಅದನ್ನು ಮುಗಿಸಿ ಅದರಲ್ಲೂ ಕೂಡ ಕ್ರಮದಲ್ಲಿ ರಾಮಾವತಾರ ಬದಲು ಕೃಷ್ಣಾವತಾರ ಆಮೇಲೆ ಆದ್ದರಿಂದ ಮೊದಲು ರಾಮಾಯಣ ನಿರ್ಣಯ ಮಾಡಿ ಆಮೇಲೆ ಮಹಾಭಾರತ ನಿರ್ಣಯ ಮಾಡ್ತಾ ಇದ್ದಾರೆ. ಮಹಾಭಾರತ ಬರೆದ ರೂಪ ವ್ಯಾಸರೂಪ, ಆ ವೇದವ್ಯಾಸರು ಯಾರು ಏನು ಎಂಬುದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಕ್ಕೆ ಒಂದು ಅಧ್ಯಾಯ ಪೂರ್ತಿ ಅದೇ ವೇದವ್ಯಾಸ ಅವತಾರ ನಿರ್ಣಯ. ವೇದವ್ಯಾಸ ದೇವರನ್ನ ಬಹಳಷ್ಟು ಜನ ಏನೇನು ತಿಳ್ಕೊಂಡಿದ್ದಾರೆ, ಬೆಸ್ಟನ್ನು ಯಾರೋ ಒಬ್ಬ ಋಷಿ ಅಂತೇಳಿ, ಯಾರೋ ಒಬ್ಬ ಋಷಿ ಬರೆದ ಗ್ರಂಥ ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಅವ್ರು ಯಾರು, ಅವ್ರ ಅವತಾರ ಹೇಗಾಯಿತು, ಏನೇನು ಬರೆದ್ರು, ಏನೇನು ಮಾಡಿದರು, ಯಾರು ಅವ್ರ ಶಿಷ್ಯರು ಯಾರು, ಇದೆಲ್ಲವನ್ನು ತಿಳಿಸಿ ಈ ಅಧ್ಯಾಯ ಪೂರ್ತಿ ವೇದವ್ಯಾಸ ಅವತಾರಕ್ಕೆ ಅದರ ನಿರೂಪಣೆಗೆ ಮೀಸಲು ಪ್ರಾರಂಭ ಮಾಡ್ತಾ ಇದ್ದಾರೆ. ದ್ವಾಪರೇ ತಯುಗೇ ಪ್ರಾಪ್ತೆ ತು ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಶರ್ವಶಕ್ರಾದ್ಯಾಃ ದುಗ್ಧಾಬ್ಧೇಃ ತೀರಮಾಯಯುಃ. ದ್ವಾಪರೇ ಅಥಾ ಯುಗೇ ಪ್ರಾಪ್ತೆ ತು ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಶರ್ವಶಕ್ರಾದ್ಯಾಃ ದುಗ್ಧಾಬ್ಧೇಃ ತೀರಂ ಆಯಯುಃ. ದ್ವಾಪರೇ ಅಥ ಯುಗೇ ಪ್ರಾಪ್ತೆ, ಅಥ ಆ ಬಳಿಕ ದ್ವಾಪರೇ ಯುಗೇ ಪ್ರಾಪ್ತೆ, ದ್ವಾಪರ ಯುಗವು ಬಂದಾಗ ಎಷ್ಟನೇದು, ಅಷ್ಟಾವಿಂಶತಿಮೇ, ಅದು ನಡೆದಿದ್ದು 24ನೇ ಇದು ಮಹಾಯುಗ, ಇದು 28ನೇದು. ಅದರಿಂದ ಗ್ಯಾಪ್ ಇದೆ, ಅನೇಕ ಇದೆ. ಇದು ಕಲಿ, ಹಿಂದೆ ದ್ವಾಪರ ಕೃಷ್ಣಾವತಾರ, ಅದರಿಂದ ತ್ರೇತಾಯುಗ, ಅದರಲ್ಲಿ ರಾಮಾವತಾರ ಅಂತ ಮಾಡ್ತಾರೆ, ತಪ್ಪದು. ಅದು 24ನೇದು. ಆಮೇಲೆ 27, 25, 26, 27, 28 ಅದು ಅನೇಕ ಜನ ಗಮನಿಸ್ತಾ ಹಾಗೆ ಹೇಳ್ತಾರೆ, ತಪ್ಪದು. ರಾಮಾವತಾರ ನಡೆದು 2 ಕೋಟಿ ವರ್ಷ ಹೆಚ್ಚು ಕಡಿಮೆ ಆಮೇಲೆ ಕೃಷ್ಣಾವತಾರವಾಗಿತ್ತು. ಅದು ಯಾಕೆ ಬಂದರೆ ರಾಮಾವತಾರವಾಗಿ ಒಂದು ಮುಂದೆ ಇದೇ ದ್ವಾಪರದಲ್ಲಿ ಅಷ್ಟು ಗಲಾಟೆ ಆಗ್ಬೇಕಾದ್ರೆ ರಾಮಾವತಾರದ ಇಂಪ್ಯಾಕ್ಟ್ ಭಾರಿ ಕಡಿಮೆ ಅಂತ ಆಯ್ತಾಗ 6 ಗಂಟೆ ಸೂರ್ಯೋದಯ 8 ಗಂಟೆ ಸೂರ್ಯ ಮುಳಿದ ಅಂದ್ರೆ ಏನರ್ಥ, ಸಾಧ್ಯ ಇಲ್ಲ. ಸೊ ಅದು ಇಂಪ್ಯಾಕ್ಟ್ 2 ಕೋಟಿ ವರ್ಷಗಳ ಕಾಲ ಮಾತ್ರ ಶಾಶ್ವತನೇ ಇರ್ತಾ ಇದ್ದ. ಲೋಕದೃಷ್ಟಿಯಲ್ಲಿ ಅಷ್ಟು ಮಾಡಿ ಆಮೇಲೆ ಕೃಷ್ಣಾವತಾರ ಆಯ್ತು. ಇದೆಲ್ಲ ಸರಿಯಾಗಿ ತಿಳ್ಕೊಳ್ಳೋದೇನೆ ಹೇಳಿದ್ರೆ ತಪ್ಪಾಗುತ್ತೆ. ದ್ವಾಪರೇಥ ಯುಗೇ ಪ್ರಾಪ್ತೇತು ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಶರ್ವ ಶಕ್ರಾದ್ಯಾಹ ದುಗ್ಧಾಬ್ಧಿ. ಪುನಃ ಅದರ ಮತ್ತೆ ಯಾವ್ಯಾವಾಗ ಭಗವದವತಾರವೇ ಆಗಬೇಕಾದ ಪ್ರಸಂಗ ಬರುತ್ತೆ, ಆ ಎಲ್ಲ ದೇವತೆಗಳು ಹೋಗಿ ದೇವರ ಸ್ತೋತ್ರ ಮಾಡ್ತಾರೆ, ಅದಕ್ಕೆ ಪುನಃ ಅಂತ ಹೇಳಿ. ಸ್ವಯಂಭೂ ದ್ವಾಪರಿಗೆ ಪ್ರಾಪ್ತೇತು ಅಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಶರ್ವಶಕ್ರಾದ್ಯಾಹ. ಸ್ವಯಂಭೂ ಶರ್ವ ಶಕ್ರ, ಸ್ವಯಂಭೂ ಬ್ರಹ್ಮದೇವರು, ಶರ್ವ ರುದ್ರದೇವರು, ಚಕ್ರ ಇಂದ್ರದೇವರು, ಅವರೆಲ್ಲರೂ ಸ್ವಯಂಭೂ ಸಾಕ್ಷಾತ್ ಬ್ರಹ್ಮದೇವರು ಸೃಷ್ಟಿಕರ್ತರು, ಶರ್ವ ರುದ್ರದೇವರು ಲಯಕರ್ತರು, ಚಕ್ರ ಅನಂತರ ತ್ರಿಲೋಕಾಧಿಪತಿ, ಅದು ಅವ್ರ ನೆಕ್ಸ್ಟ್ ಇದರಲ್ಲಿ. ಆದ್ದರಿಂದ ಆ ಕ್ರಮದಲ್ಲಿ ಹೇಳ್ತಾ ಬರ್ತಾರೆ. ಶರ್ವ ಅಂತ ತಗೊಂಡಾಗ ಗರುಡಶೇಷರು ಬಂದರು, ಇವತ್ತು ಅದೇ ಕ್ರಮದ ಬಗ್ಗೆ. ದುಗ್ಧಾಬ್ಧೇಃ ತೀರಂ ಆಯಯು. ದುಗ್ಧಾಬ್ಧಿ ಕ್ಷೀರಸಾಗರದ ತೀರಕ್ಕೆ ಎಲ್ಲ ಸೇರಿ ಆಯಯು ಬಂದರು. ದುಗ್ಧಾಬ್ಧೇಃ ತೀರಂ ವಯೋಬ್ಧೇರುತ್ತರಂ ತೀರಂ ಆಸಾದ್ಯ ವಿಭುಸರ್ಷಭಾಃ ತುಷ್ಟುಭುಃ ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮಂ. ವಯೋಬ್ಧೇಃ ಉತ್ತರಂ ತೀರಂ ಆಸಾದ್ಯ ವಿಭುಧರ್ಷಭಾಃ ತುಷ್ಟುಭುಃ ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮಂ. ವಯೋಬ್ಧೇಃ ಆ ಕ್ಷೀರಸಾಗರದ ತೀರಕ್ಕೆ ಬಂದರು ಅಂತ ಹೇಳಿದರು. ಯಾವ ತೀರ ಅಂದರೆ ಉತ್ತರಂ ತೀರಂ ಅಂತ ಹೇಳ್ತಾರೆ. ಉತ್ತರ ತೀರಕ್ಕೆ ಬಂದರು. ಅದು ಪರಮಾತ್ಮನನ್ನ ದೇವತೆಗಳು ಕಾಂಟ್ಯಾಕ್ಟ್ ಮಾಡಬೇಕಂತ ಅಫಿಷಿಯಲ್ ಪ್ಲೇಸ್ ಅದು.
ಗೊತ್ತಾಯ್ತು. ಎಲ್ಲೆಲ್ಲಿ ಪ್ರಸಂಗ ಬಂದರೂ ಕೂಡ ದುಗ್ಧಾಬ್ಧಿ ಉತ್ತರ ತೀರ ಅಂತ ಹೇಳ್ತಾರೆ. ಅಲ್ಲಿ ದರ್ಶನ ಪ್ರಾರ್ಥನೆ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಒಪ್ಪಿಸ್ಬೇಕು. ಅಲ್ಲಿ ಹೋಗಿ ವಿಭೂಧ ಋಷಭ, ವಿಭೂಧರು ದೇವತೆಗಳು, ಋಷಭ ಶ್ರೇಷ್ಠರು, ವಿಭೂಧ ಋಷಭ ದೇವಶ್ರೇಷ್ಠ ಅಂತ. ದೇವಶ್ರೇಷ್ಠರಾದ ಅವರೆಲ್ಲರೂ ಕೂಡ ಪುಂಡರೀಕಾಕ್ಷಂ ತುಷ್ಟುವು, ಪುಂಡರೀಕಾಕ್ಷರನ ಕುರಿತು ಸ್ತೋತ್ರವನ್ನು ಮಾಡಿದರು. ಯಾರು ಪುರುಷೋತ್ತಮ? ಅಕ್ಷಯಂ ಪುರುಷ ಪುಂಡರೀಕಾಕ್ಷಂ, ಅಕ್ಷಯಂ ಪುರುಷೋತ್ತಮಂ, ಪುರುಷೋತ್ತಮಂ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷಂ ಪುರುಷೋತ್ತಮಂ. ನ್ಯಾಯ ಮಾಡ್ಕೋಬಹುದು. ಪುಂಡರೀಕಾಕ್ಷನಾದ ಪುರುಷೋತ್ತಮ ಶ್ರೀಕೃಷ್ಣನನ್ನ, ನಾರಾಯಣನನ್ನ, ಪುರುಷೋತ್ತಮನಾದ ಪುಂಡರೀಕಾಕ್ಷ ನಾರಾಯಣನನ್ನ, ಅಕ್ಷಯನಾದ ನಾರಾಯಣನನ್ನ ಸ್ತೋತ್ರವನ್ನು ಮಾಡಿದರು. ಆ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸರ್ವೋತ್ತಮನ ಹತ್ರ ಬಂತು. ಪುರುಷೋತ್ತಮ ಶಬ್ದಕ್ಕೆ ಅದು ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಗೆ ಬರುತ್ತಲ್ಲ, ಗೊತ್ತಾಯ್ತಾ? ಯತಕ್ ಬಂತಲ್ಲ, ಯತಕ್ ಯಸ್ಮಾತ್ ಸರ್ವತೀತೋಹಂ ಅಕ್ಷರಾದ ಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಆ ರೀತಿ ಪುರುಷೋತ್ತಮನೇ ಹೊರತು ಯಾವುದೋ ಪುರುಷೋತ್ತಮ ಅಲ್ಲ. ಸ್ತೋತ್ರ ಪುಂಡರೀಕಾಕ್ಷಂ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ನೋಡ್ತಿರ್ಲಿಕ್ಕೆ ಸ್ತೋತ್ರ ಮಾಡ್ತಾರೆ ಅಂತ. ಪುಂಡರೀಕಾಕ್ಷ ನೋಡ್ತಿರ್ಲಿಕ್ಕೆ ಸ್ತೋತ್ರ. ಅವರೆಲ್ಲೋ ತಿರುಗಿದಾಗ ನಮಸ್ಕಾರ ಮಾಡೋದಿಲ್ಲ, ಅವ್ರು ನೋಡ್ತಿರೋ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ನಮಸ್ಕಾರ ಮಾಡೋದ್ರ ಗೊತ್ತಾಗಿ ಅನುಗ್ರಹ ಮಾಡಬೇಕು ದೃಷ್ಟಿಯಿಂದ. ದೇವರು ಸದಾ ಪುಂಡರೀಕಾಕ್ಷನಾದ್ರಿಂದ ಆತನನ್ನ ನೋಡ್ತಾನೆ ಸ್ತೋತ್ರ ಮಾಡಿ. ತುಷ್ಟುವು ಸ್ತುತಿಸಿದರು. ಅಕ್ಷಯಂ, ಅಕ್ಷಯನಾದ ಅವನನ್ನ ಎಲ್ಲರ ದೇವತೆಗಳು ಕೂಡ ವಿಭೂಧರಿಷಭಾಹ, ಎಲ್ಲ ದೇವತೆಗಳು, ಶ್ರೇಷ್ಠ ದೇವತೆಗಳು ಸ್ತೋತ್ರ ಮಾಡಿದ ಮೇಲೆ ಇನ್ಯಾರೂ ಬಾಕಿ ಇಲ್ಲ ಅಂದಮೇಲೆ ವಿಷ್ಣುವೇ ಸರ್ವೋತ್ತಮ. ಅಲ್ಲಿ ಯಾರು ಆಬ್ಸೆಂಟ್ ಇದ್ದಿದ್ರೆ, ಸ್ವಯಂಭೂ ಸೃಷ್ಟಿಕರ್ತರಾಗಿ ಶ್ರೇಷ್ಠ, ಲಯಕರ್ತರಾಗಿ ರುದ್ರದೇವರು, ಇವರು ಇನ್ಯಾರು ಚಾನ್ಸೇ ಇಲ್ಲ. ಈಗ ಇವರಿಂದ ಸ್ತುತಿಸಲ್ಪಟ್ಟ ಏನಾಗಿರ್ಬೇಕಾಗ ಸರ್ವೋತ್ತಮ ಆಗಿರಲೇಬೇಕು ಅಂತ. ನಮೋ ನಮೋ ಅಗಣ್ಯ ಗುಣೈಕ ಧಾಮ್ನೇ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೇ ಪರಾಮೃತಾನಂದ ಪದಪ್ರದಾಯಿನೇ. ನಮೋ ನಮಃ, ನಮಃ ನಮಃ ಅಗಣ್ಯ ಗುಣೈಕ ಧಾಮ್ನೇ, ಅಗಣ್ಯ ಗುಣೈಕ ಧಾಮ್ನೇ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೇ ಪರಾಮೃತಾನಂದ ಪದಪ್ರದಾಯಿನೇ. ನಮೋ ನಮಃ. ನಾನ್ ಅಗಣ್ಯ ಗುಣ ಏಕಧಾಮ್ನೆ, ಎಲ್ಲ ವಿಶೇಷಣಗಳು. ದೇವರೇ ನಮಸ್ಕಾರ. ಹೇಗಿದ್ದಾನೆ? ಅಗಣ್ಯ ಗುಣ ಏಕಧಾಮ್ನೆ ಸದಾಗಮೈಕ ವಿಜ್ಞೇಯಂ ಇದ್ದಾಗೆ ಅಗಣ್ಯ ಗುಣೈಕ ಧಾಮ, ಅಗಣ್ಯ ಗುಣ ಅನಂತ ಗುಣಗಳಿಗೆ ಏಕಧಾಮ ಮುಖ್ಯ ಆಶ್ರಯ. ಇನ್ಯಾರಲ್ಲೂ ಏನಿಲ್ಲ, ಅನಂತ ಗುಣಗಳಿಲ್ಲ. ಅದಕ್ಕೋಸ್ಕರ ಏಕಧಾಮ್ನೆ, ಅನಂತ ಗುಣ ಮುಖ್ಯ ನೆಲೆಯಾದ ಧಾಮ ಅಂದರೆ ನೆಲೆ, ಮುಖ್ಯ ನೆಲೆಯಾದಂಥ. ಅದನ್ನೇ ಇಟ್ಕೊಂಡು ನಾರಾಯಣಾಯ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ, ಕಲ್ಯಾಣ ಗುಣೈಕ ಧಾಮ್ನೆ ಅಗಣ್ಯ ಗುಣೈಕ ಧಾಮ್ನೆ, ಅಗಣ್ಯ ಕಲ್ಯಾಣ ಗುಣೈಕ ಧಾಮ್ನೆ ಅಂತ ಆಯ್ತು. ಸುವಧ್ವಿಜ ಉತ್ತರ ಬಗ್ಗೆ ಜ್ಞಾಪಕ ಮಾಡ್ಕೋಬೇಕು. ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಮರೀಚಿ ಅಂದರೆ ಕಿರಣ, ಮರೀಚಿ ಮಾಲೆ ಅಂದರೆ ಕಿರಣಗಳ ಮಾಲೆ, ಅನಂತ ಕಿರಣಗಳು. ಏನು ಕಿರಣಗಳು ಅಂತ ಕೇಳಿ, ವಿಜ್ಞಾನ ಜ್ಞಾನ ಕಿರಣಗಳು ಅಂತ ಕರೀತಾರೆ. ಜ್ಞಾನ ಫ್ಲಾಶ್ ಅಂತ ಕರೀತಾರೆ. ಫ್ಲಾಶ್ ಆಯ್ತು ಈಗ, ಜ್ಞಾನ ಬಂತು ಅದಕ್ಕೆ ಏನಂತಾರೆ? ಫ್ಲಾಶ್ ಅಂತ ಕರೀತಾರೆ. ಮರೀಚಿ, ಮರೀಚಿ ಮಾಲಿನೇ ಎಂತೂ ಬರೀ ಜ್ಞಾನ ಅಲ್ಲ, ವಿಜ್ಞಾನ, ವಿಜ್ಞಾನ ಮರೀಚಿ ಮಾಲಿನೇ ಸಮಸ್ತ ಅಂತಿಮ ಅರ್ಥ ವಿಷಯ. ತನ್ನ ಬಗ್ಗೆ ಉಳಿದವರ ಬಗ್ಗೆ ಸಂಪೂರ್ಣ ತಿಳ್ಕೊಂಡವನು. ನಮಗೆ ನಮ್ಮ ಬಗ್ಗೆನೂ ಗೊತ್ತಿರೋದಿಲ್ಲ, ಬೇರೆ ಬಗ್ಗೆನೂ ಗೊತ್ತಿರೋದಿಲ್ಲ. ಇದು ದೇವರು ಎಕ್ಸಾಕ್ಟ್ಲಿ ಆಪೋಸಿಟ್, ಜೀವ ಈಶ್ವರ. ಆದ್ದರಿಂದ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಕಿರಣ ಮಾಲಿ. ಕಿರಣವಿರೋದು ಯಾರಿಗೆ? ಸೂರ್ಯನಿಗೆ. ಸೂರ್ಯ ಅಂತ ಅರ್ಥ ಆಗ. ಸಮಸ್ತ ವಿಜ್ಞಾನ ಮರೀಚಿ ಮಾಲಿನಿ ಅಂದರೆ ಸಮಸ್ತವಾದ ಜ್ಞಾನ ಕಿರಣಗಳ ಮಾಲೆಯಿಂದ ಕೂಡಿದ ಜ್ಞಾನ ಸೂರ್ಯನೇ ಅಂತ ಅರ್ಥ. ಅದೇ ಜೈತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ. ಆಮೇಲೆ ಹೇಳಿ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ, ಅಲ್ಲಿ ಹೇಳಿದ ಶ್ಲೋಕದ ವಿವರಣೆ ಇದೆ. ವ್ಯಾಸಾವತಾರಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇರೋದ್ರಿಂದ ಪ್ರಸಂಗ ಅದು. ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೇ, ಅನಾಧಿಕಾರದಿಂದ ಇರತಕ್ಕಂಥ ಅವಿಜ್ಞಾನ, ಅವಿಜ್ಞಾನ ಅಂದರೆ ಅಜ್ಞಾನ, ಮಿಥ್ಯಾಜ್ಞಾನ, ಅದನ್ನೆಲ್ಲ ತಮಃ ಅಂತ ಕತ್ತಲೇನ ನಿಹಂತ್ರೆ, ಹಂತ್ರೆ ನಿಹಂತ್ರೆ ನಿತರಾಂ ಹಂತ್ರೆ, ಸಂಪೂರ್ಣ ನಾಶ ಮಾಡತಕ್ಕಂತಹ. ಅನಾಧಿಕಾರದಿಂದ ನಮಗೇನಿದೆ? ಅಜ್ಞಾನ ಇದೆ ದೇವರ ಬಗ್ಗೆ. ಅನಾದಿ ಮಾಯೆಯ ಸುಪ್ತಃ ಯದಾ ಜೀವ ಪ್ರಬುದ್ಧತೆ ಅಂತ ಹೇಳ್ತಾರೆ. ಅನಾಧಿಕಾರದ ಅಜ್ಞಾನ ಇದೆ. ಅದು ಪರಮಾತ್ಮ ಏನು ಮಾಡ್ತಾನೆ? ಅದು ಹೇಗಿದೆ ಅಜ್ಞಾನ ಅಂದರೆ ಕತ್ತಲೆ, ಏನು ಗೊತ್ತಾಗೋದಿಲ್ಲ, ಕತ್ತಲೆ, ಡಾರ್ಕ್ ಅಂತ ಕರೀತಾರೆ. ಏನು ಗೊತ್ತಾಗದೆ ಹೋದಾಗ ಎಷ್ಟು ಬೇಕಾಷ್ಟು ಬೆಳಕಿರುತ್ತೆ ಅದನ್ನು ಆರಿಸಿಬಿಡು ಅಂತ ಹೇಳ್ತಾರೆ. ಯಾಕಂದರೆ
ಈ ಕತ್ತಲೆ ಬಿದ್ದ ಬೆಳಕು ಉಪಯೋಗ ಬರೋದಿಲ್ಲ. ಆದ್ರಿಂದಾನೇ ಅಜ್ಞಾನ ಅಂತಕ್ಕಂತಹ ಕತ್ತಲೆ ಇದೆಯಲ್ಲ, ಅವಿಜ್ಞಾನ ಕತ್ತಲೆ. ಇವರು ವಿಜ್ಞಾನ ಮರೀಚಿ ಮಾಡಿ, ನಾವೆಲ್ಲ ಅಜ್ಞಾನದಲ್ಲಿ ಅಜ್ಞಾನದ ಕತ್ತಲು, ಅಜ್ಞಾನ ಕತ್ತಲಿನಲ್ಲಿ ಇದ್ದೇವೆ. ಅದನ್ನು ಪೂರ್ಣ ತೊಡೆದಾಕ್ತಕ್ಕಂಥ ಶಕ್ತಿ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ದೇವರನ್ನ ಹೇಗೆ ಉಪಾಸನೆ ಮಾಡಬೇಕು. ನಮ್ಮಲ್ಲಿ ಅಜ್ಞಾನ ಇರೋದನ್ನು ಒಪ್ಪಿಕೊಂಡು, ದೇವರ ಸರ್ವಜ್ಞತೆ ಒಪ್ಪಿಕೊಂಡು, ಕತ್ತಲೆಯನ್ನು ಪರಿಹಾರ ಮಾಡಲಿಕ್ಕೆ ಬೆಳಕು ಹೇಗೆ ಬೇಕೋ, ನಮಗೆ ಜ್ಞಾನ ಕೊಡ್ಲಿಕ್ಕೆ ಯಾರು ಬೇಕೀಗ? ಜ್ಞಾನನ ನಾರಾಯಣನೇ ಬೇಕು. ಬುದ್ಧಿರ್ಬುದ್ಧಿಮತಾಮಸ್ಮಿ ಜ್ಞಾನಂತೇಹಂ ಸವಿಜ್ಞಾನಂ ಇದಂ ಅಕ್ಷಾಮ್ ಎಲ್ಲ ಹೇಳ್ಬೇಕಾದ್ರೆ ಅದಿಷ್ಟು ಬಂದಿದೆ. ದೇವರೇ ಬೇರೆ ಯಾರಿಗೂ ಬೆಳಕೊಡ್ಲಿಕ್ಕೆ, ಇಂಥ ಬೆಳಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಪರಾಮೃತಾನಂದ ಪದಪ್ರದಾಯಿನೇ, ಪರ ಅಮೃತ ಆನಂದ ಪದಪ್ರದಾಯಿನೇ. ಹೇ ಪರಾಮೃತ ಕಟ್ ಮಾಡ್ಬೋದು ಅದಕ್ಕೆ, ಹೇ ಪರಾಮೃತ, ಹೇ ಆನಂದ ಪದ ಪ್ರದಾಯಿನಿ ಅಂತ ಹೇಳ್ಬೋದು. ಅಥವಾ ಹೇ ಪರ, ಹೇ ಅಮೃತ ಅಲ್ಲೂ ಬಿಡಿಸ್ಬೋದು. ಹೇ ಪರ, ಹರಿದೇವ ಪರಹ, ಅಮೃತ ವಾಯುರಲಿನಮೃತಂ ಎಲ್ಲ ಬಂದಿದೆ. ಮುಖ್ಯಾಮೃತ ಸ್ವಯಂ ರಾಮ, ಕಾರಾಚಾರ ನಿಹಿತರ ದಹನ ಪರಾಮೃತ. ಇಲ್ಲಿ ಪರಾಮೃತ ಇದೆ, ಅಲ್ಲೂ ದ್ವಾದಶ ಸ್ತೋತ್ರದಲ್ಲಿ ಏನಿದೆ? ಪರಾಮೃತ ಅಂತ ಕರೆದಿದ್ದ. ಪರಾಮೃತ, ಹೇ ಪರ, ಹೇ ಅಮೃತ, ಹೇ ಪರಾಮೃತ ಹಾಗೂ ಬಿಡಿಸ್ಬೋದು. ಅಮೃತ ಶಾಶ್ವತ ವಿಷ್ಣು ಸಹಸ್ರನಾಮ, ಪರಹ ವಿಷ್ಣು ಸಹಸ್ರನಾಮ. ಮತ್ತೆ ಪರಾಮೃತ, ಹೇ ಆನಂದ, ಆನಂದೋ ನಂದ ಅದು ವಿಷ್ಣು ಸಹಸ್ರನಾಮನೇ. ಹೇ ಪದ, ದೇವರಿಗೆ ಪದ್ಯತೆ ಐತಿ ಪದಂ, ಎಲ್ಲರಿಂದ ಹೊಂದಲ್ಪಡೋದ್ರಿಂದ ಪದ ಅಂತ ಕರೀತಾರೆ. ಆನಂದ ಪದ, ಪದ ಅದರ ಸ್ವರೂಪ, ಆನಂದ ಸ್ವರೂಪ ಗೊತ್ತಾಯ್ತು. ಹೇ ಆನಂದ, ಹೇ ಸ್ವರೂಪ, ಪರಾಮೃತ ಆನಂದ ಪ್ರದಾಯಿನೇ ಒಂದು ವರ್ಡ್. ಬಿಡಿಸ್ಬಿಟ್ರೆ ಹೇ ಪರ, ಹೇ ಅಮೃತ, ಹೇ ಆನಂದ, ಹೇ ಪದ, ಹೇ ದಾಯಿನೇ ಕೊಡುವವನೇ. ಏನು ಕೊಡುವವನೇ? ಪದಪ್ರದಾಯಿನೇ, ಪದವಿ ಕೊಡ್ತಾರೆ. ಎಂಥ ಪದವಿ ಅಂದರೆ ಆನಂದ ಪದವಿ. ಎಂಥ ಆನಂದ? ಪರ ಅಮೃತ ಆನಂದ, ಅದು ಕೂಡ ಪರ ಶ್ರೇಷ್ಠ. ಅದಕ್ಕಿಂತ ದೊಡ್ಡ ಆನಂದ ಇನ್ನೊಂದಿಲ್ಲ, ಅದು ಮೋಕ್ಷ ಅಂತ. ಪರಾಮೃತ ಆನಂದ ಪದಪ್ರದಾಯಿನೇ, ಅದೆಲ್ಲ ತಿಳ್ಕೊಂಡು ಆಯ್ತಾ. ಇನ್ನೂ ತಗೊಂಡ್ರೆ ಅಮೃತ, ಪರಾಮೃತರು ಅಂದ್ರೆ ಯಾರು? ಅಮೃತ ಅಂದ್ರೆ ಅಮೃತೋ ವಾಯುರುದ್ದಿಷ್ಟ, ವಾಯುರಲ್ಲಿ ನಮ್ಮ ಅಮೃತಂ ಹೇಳ್ಬೇಕಾದ್ರೆ ಈಶಾವಾಸ್ಯದಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಬರೀತಾರೆ, ಅಮೃತ ಅಂದ್ರೆ ವಾಯುದೇವರು ಅಂತ ಗೊತ್ತಾಯ್ತಾ. ಸೊ ಪರಾಮೃತ ಅಂದ್ರೆ ವಾಯುದೇವರು, ವಾಯುದೇವರಿಗೆ ಆನಂದ ಪದಪ್ರದಾಯಿನೇ. ಆನಂದ ತೀರ್ಥ ಪರಾನಂದ ವರದ ದ್ವಾದಶೋತ್ರ. ಆನಂದ ತೀರ್ಥರಿಗೆ ಪರಾನಂದ ಕೊಡುವವನೇ. ಹೇ ಪರಾಮೃತ ಆನಂದ ಪದಪ್ರದಾಯಿದೆ, ಎಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಪರಾಮೃತರಾದ ವಾಯುದೇವರಿಗೆ ರುಜುಗಡೆಗೆ ಆನಂದವನ್ನ ಕೊಡುವವನೇ. ಕೊಡ್ಲಿಕ್ಕೆ ನೀನು ಶಕ್ತಿಯಲ್ಲಿದೆ ಪರಾಮೃತ, ನೀನು ಅದಕ್ಕೆ ಆನಂದ ಕೊಡ್ತೀಯ. ಯಾರಲ್ಲಿ ಏನಿರುತ್ತೋ ಅದನ್ನ ಕೊಡ್ಲಿಕ್ಕೆ ಸಾಧ್ಯ. ದೇವರಲ್ಲಿ ಎಲ್ಲ ಇದೆ, ಮುಖ್ಯವಾಗಿ ಬೇಕಾದ ಆನಂದ ಇದೆ, ಅದನ್ನು ಕೊಡ್ತಾ ಇದ್ದಾನೆ ಅಂತ ಅರ್ಥ. ಅಂತ ನಿನಗೆ ನಮಸ್ಕಾರ. ನೋಡಿ, ಸಮಸ್ತ ವಿಜ್ಞಾನ ಅಶೇಷ ಗುಣೈಕ ಧಾಮನೆ, ಗುಣಪೂರ್ಣತ್ವ ನಿರೂಪಣೆ ಆಯ್ತು. ಈಗ ದೋಷ ದೂರತ್ವರು ಬಂತದ್ರಿಂದ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಜ್ಞಾನ ಕಾರ್ಯ ಆಗಬೇಕಾಗಿದೆ, ವಿಶೇಷ ಜ್ಞಾನವನ್ನು ಒತ್ತಿ ಹೇಳಿದ್ರು. ಆಮೇಲೆ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೆ, ಅನಿಷ್ಟ ಪರಿಹಾರ ಮಾಡ್ತಾನೆ. ಪರಾಮೃತಾನಂದ ಪದಪ್ರದಾಯಿನೇ, ಇಷ್ಟವನ್ನು ಕೊಡ್ತಾನೆ. ಇಷ್ಟು ಏನು ಬೇಕು? ಅನಿಷ್ಟ ನಿವೃತ್ತಿ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಇದನ್ನ ಅರ್ಥ ಎಷ್ಟು ಒಳ್ಳೆ ಸ್ತೋತ್ರ ಇದೆ. ಮಂಗಳಾರತಿ ಕಾಲ ಎಲ್ಲ ಕಾಲಕ್ಕೆ ಆಚಾರ್ಯ ಬರೆದ ಸ್ತೋತ್ರ ಅಂತ ಹೇಳಿದಾಗ ಎಷ್ಟು ಸಿದ್ಧಿ ಇರುತ್ತದೆ, ಅದೆಲ್ಲ ಅಭ್ಯಾಸ ಮಾಡಬೇಕು. ನಮೋ ನಮೋ ಗಣ್ಯ ಗುಣೈಕ ಧಾಮ್ನೆ, ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೇ, ಪರಾಮೃತಾನಂದ ಪದಪ್ರದಾಯಿನೇ. ಸ್ವದತ್ತ ಇದಿಷ್ಟು ಕೂಡ ಸ್ತೋತ್ರ ಮಾಡಿ ಮುಂದೇನು ಅಂತ ಎಲ್ಲ ಹೇಳ್ತಾರೆ. ವ್ಯಾಸಾವತಾರ ಆಗಬೇಕೀಗ. ವ್ಯಾಸಾವತಾರಕ್ಕೆ ಲಿಂಕ್ ಕೊಡೋದಕ್ಕೋಸ್ಕರ ಹಿಂದೆ ಮಾಡಿದ ಉಪಕಾರವನ್ನು ಹಿಂದೆ ಬಂದ ಭಾರಿ ಕಷ್ಟದಲ್ಲಿದ್ದೆ, ಸಹಾಯ ಮಾಡಿದ್ರಿ ಅಂಥೇಳಿ ಈಗಲೂ ಕಷ್ಟದಲ್ಲಿದೆ ಅಂತ ಕೇಳಿದ ಹಾಗೆ. ಹಿಂದೆ ಎಂಥ ಕಷ್ಟ ಇತ್ತು ನಮಗೆ, ನೀನು ಅನುಗ್ರಹ ಮಾಡಿದ್ದಿ, ಅಂಥದ್ದೇ ಮತ್ತೆ ಬಂದಿದೆ, ನೀನೇ ಮಾಡಬೇಕು. ಅಲ್ಲಿ ಲಿಂಕ್ ಕೊಡ್ತಾರೆ. ಏನದು? ಸ್ವದತ್ತಮಾಲಾ ಭುಪಿಪಾತ ಕೋಪತೋ ದುರ್ವಾಸಸ್ಯಾಪತ ಆಶುಹಿ ಶ್ರಿಯಾ, ಶಕ್ರೇ ವಿಹೀನೆ ತಿಥಿಜೈ ಪರಾಜಿತೆ, ಪುರಾ ಸ್ವಯಂ ತ್ವಾಂ ಶರಣಂ ಗತಾಃ ಸ್ಮ, ಶರಣಂ ಗತಾಸ್ಮ. ಸ್ವದತ್ತಮಾಲಾ ಭುಪಿಪಾತ ಕೋಪತಃ ದುರ್ವಾಸಸಃ ಶಾಪತಃ ಆಶುಹಿ ಶ್ರಿಯಾ, ಶಕ್ರೇ ವಿಹೀನೆ ದಿತಿಜೈಃ ಪರಾಜಿತೆ, ಪುರಾ ವಯಂ ತ್ವಾಂ ಶರಣಂ ಗತಾಃ ಸ್ಮಃ. ಸ್ವದತ್ತಮಾನ ಭುವಿಪಾತ ಕೋಪತಃ. ಹಿಂದೊಂದು ಪ್ರಸಂಗ ನಡೀತು. ದುರ್ವಾಸ ಮುನಿಗಳು ಬರ್ತಾ ಇದ್ದಾರೆ, ಇಂದ್ರದೇವರು ಐರಾತ್ರೇನು ಬರ್ತಾ ಇದ್ದಾರೆ. ಇವರೇನು ಮಾಡಿದ್ರು? ಒಂದು ಹಾರ ಇತ್ತು ಕೈಯಲ್ಲಿ, ಅದನ್ನ ಅವ್ರ ಕೈಲಿ ಕೊಟ್ಟರು. ಅವರೇನು ಮಾಡಿದ್ರು? ಐರಾವತ್ತು ಕೊಟ್ಟು ಅದೇನು ಮಾಡಿ ಕೆಳಗೆ ಹಾಕಿ ತುಳಿದು ಹಾಕಿಬಿಡ್ತಾರೆ. ಭಾರಿ ಸಿಟ್ಟು ಬಂತು. ನಾನು ಕೊಟ್ಟಿದ್ದು ದೇವರ ನಿರ್ಮಾಲ್ಯ,
ಅದಕ್ಕೆ ಅವಮಾನ ಮಾಡಿದ್ದೀನಿ, ಅದಕ್ಕೋಸ್ಕರ ಯಾಕೆ ನೀನು ಸೊಪ್ಪು ಸ್ವರ್ಗ ಇಂದ್ರ ಇದು ಪರಮೇಶ್ವರಿಯೇ, ಸಂಪತ್ತಿನ ಅಹಂಕಾರ ಇದೆ, ಯಾವುದರಿಂದ ಅಹಂಕಾರ ಇರುತ್ತೋ ಅದು ಹೋಗಬೇಕು, ಅದು ಸರ್ವ ಸಂಪತ್ತು ನಾಶವಾಗಲಿ ಅಂತೇಳಿ ಶಾಪ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ, ಪ್ರಪೋರ್ಷನೇಟಾಗಿ ಕೊಡ್ತಾರೆ. ಏನು ತಪ್ಪು ಮಾಡಿರ್ತಾರೋ ತಕ್ಕಂತೆ ಶಾಪ ಕೊಡ್ತಾರೆ. ಐಶ್ವರ್ಯ ಮದಮತ್ತನಾಗಿರೋದ್ರಿಂದ ನೋಡಿ, ಶಕ್ರೇ ಶ್ರಿಯಾವಿಹೀನೆ, ಬರೀ ಹೀನ ಅಲ್ಲ, ವಿಹೀನ, ಜ್ಞಾನಹೀನ ಅಂತಾರೆ. ಜ್ಞಾನ ಇಲ್ಲ, ಏನೂ ಜ್ಞಾನ ಇಲ್ಲ, ವಿಶೇಷತಃ ಹೀನ, ಸಂಪೂರ್ಣ ಹೀನ. ಐಶ್ವರ್ಯ ಸಂಪೂರ್ಣ ನಾಶವಾಗಲಿ, ಅರ್ಥ ಆಯ್ತಾ? ಬರೀ ನಾಶ ಅಲ್ಲ, ಸಂಪೂರ್ಣ ನಾಶವಾಗಲಿ ಅಂತ ಶಾಪ ಕೊಟ್ಟು ದುರ್ವಾಸ ಶಾಪತಃ, ಈ ರೀತಿಯಾದ ದುರ್ವಾಸಕಾರ ಅಂತ ಶಬ್ದ, ದುರ್ವಾಸಸ್ ಅಂತ ಬಿಡಿಸ್ಬಾರದು ಮತ್ತೆ, ಗೊತ್ತಾಯ್ತಾ? ದುರ್ವಾಸಸಃ ಶಾಪತಃ, ಶಾಪದಿಂದ, ಶ್ರಿಯ ಸಂಪತ್ತಿನಿಂದ, ಶಕ್ರೆ ಇಂದ್ರದೇವರು, ವಿಹೀನೆ ಸಂಪೂರ್ಣವಾಗಿ ಇಲ್ಲವಾಗ ಭ್ರಷ್ಟರಾಗಲು, ಗೊತ್ತಾಯ್ತಾ? ಅವ್ರು ಶಾಪ ಕೊಟ್ಟರು, ಸಂಪತ್ತು ಹೋಯ್ತು. ಎಷ್ಟೊತ್ತಿಗೆ ಹೋಯ್ತು ಅಂದ್ರೆ ಆಶು ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಕೊಡ್ತಾರೆ, ವಿತಿನ್ 10 days ಅಲ್ಲ, ಇಮ್ಮಿಡಿಯೇಟ್ ಎಫೆಕ್ಟ್ ಕೊಟ್ಟಾಗೆ ಇಮ್ಮಿಡಿಯೇಟ್ ಆಗಲಿ. ಬ್ರಾಹ್ಮಣ ದ್ರೋಹ ಅಂಬೋದು ಏನದು? ಕಷ್ಟ ಫಲ ಕೊಡೋದು. ಬ್ರಾಹ್ಮಣ ಅನುಗ್ರಹ ಕಷ್ಟ ಫಲ ಕೊಡುತ್ತೆ, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಬ್ರಾಹ್ಮಣರ ಅನುಗ್ರಹನೂ ಹಾಗೆ, ಆ ನಿಗ್ರಹನೂ ಹಾಗೆ. ಎಂದು ಕೂಡ ಅದಕ್ಕೆ ಏನು ಹೇಳ್ತಾರೆ? ಬ್ರಾಹ್ಮಣ ದ್ರೋಹವನ್ನು ಮಾಡಬಾರದು. ಬ್ರಾಹ್ಮಣ ದ್ರೋಹ ಸರ್ವಾತ್ಮ ಯಾರ ದ್ರೋಹನೂ ಮಾಡಬಾರದು, ವಿಶೇಷತಃ ಆಫೀಸಲ್ಲಿ ಯಾರಿಗೂ ಅನ್ಯಾಯ ಮಾಡಬಾರ್ದು. ಹೆಡ್ ಬಾಸಿ ಮಾಡಿದರೆ ಪರಿ ಜಾಸ್ತಿ ಆಗುತ್ತೆ. ಸೊ ಬ್ರಾಹ್ಮಣ ಜ್ಞಾನ ಕಾರ್ಯ ಮಾಡೋದ್ರಿಂದ ತನ್ನ ಮಾತಿಗೆ ಬೆಲೆ ಇದೆ. ಆಗಲಿ ಅಂದರೆ ಆಗಲಿ, ಹೋಗಲಿ ಅಂದರೆ ಹೋಗಲಿ, ಅದು ಇಮ್ಮಿಡಿಯೇಟ್ ಆದರೆ ಆಶು ಅಂತ ಕರೀತಾರೆ. ಓ ಬ್ರಾಹ್ಮಣ ಹಿತಾಯಚ, ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಪರಮಾತ್ಮನ ಸನ್ನಿಧಾನವಾದ್ದರಿಂದ ತಾರತಮ್ಯದಲ್ಲಿ ಉತ್ತಮ ಅಧಿಷ್ಠಾನ ಬ್ರಾಹ್ಮಣ. ಅಲ್ಲಿ ಏನಾದರೂ ಅನ್ಯಾಯವಾಯಿತು ಅಂದರೆ ತಕ್ಷಣ ಅದಕ್ಕೆ ಶಿಕ್ಷೆ ಆಗುತ್ತೆ. ಕೊಟ್ಟವರು ನೋಡಿದರೆ ಚಕ್ರ ರುದ್ರದೇವರು, ತಗೊಂಡವರು ಚಕ್ರ ಇಂದ್ರದೇವರು ಅಂತ ದೊಡ್ಡವರು ಅವ್ರಿಗೆ ಶಾಪ ಕೊಟ್ಟರು, ಅದು ತಕ್ಷಣ ಎಲ್ಲ ನಾಶ ಆಯಿತು ಅಂತ ಹೇಳ್ತಾ, ಅಂಥವ್ರು ಇಂದ್ರದೇವರಂತ ದೊಡ್ಡವರಿಗೆ ಎಷ್ಟು ಬೇಗ ಅಫೆಕ್ಟ್ ಆಗಿರ್ಬೇಕಾದ್ರೆ ಬಿಡ್ದವ್ರ ಪಾಡೆ ಏನದಕ್ಕೆ ಎಲ್ಲ ABC ಲೆಕ್ಕನೇ ಇಲ್ಲ. ಅದರಿಂದಾಗಿನೇ ಇಂದ್ರದೇವರಂಥವರಿಗೂ ತಮ್ಮ ಬ್ರಾಹ್ಮಣ ದ್ರೋಹ ಅನ್ನೋ ತಪ್ಪು ಬಿಡಲಿಲ್ಲ. ಒಂದು ಕಡೆಗೆ ನಿರ್ಮಾಲ್ಯದ ದ್ರೋಹ, ಹರಿದ್ರೋಹ, ಇನ್ನೊಂದು ಕಡೆಗೆ ಇವರಿ ದ್ರೋಹ, ಎರಡೂ ಆಯ್ತಾಗ. ಆ ದೃಷ್ಟಿಯಿಂದ ಎರಡು ದ್ರೋಹನೂ ಅವ್ರಿಗೆ ಆಯ್ತು. ಅದಕ್ಕೆ ಹೇಳ್ತಾರೆ ನಿರ್ಮಾಲ್ಯಕ್ಕೆ ಯಾರು ಅವಮಾನವನ್ನು ಮಾಡ್ತಾರೋ ಅವರು ದರಿದ್ರರಾಗ್ತಾರೆ ಅಂತ. ನಿರ್ಮಾಲ್ಯಕ್ಕೆ ಅವಮಾನ ಮಾಡ್ತಾರೆ, ದರಿದ್ರರಾಗ್ತಾರೆ. ಎಲ್ಲ ಕಡೆ ನೋಡಿರ್ತೀವಿ, ಮಠ ನಿರ್ಮಾಲ್ಯ ತುಳಸಿ ಬಿದ್ದುಬಿಟ್ಟು ತುಳ್ಕೊಂಡು ಹೋಗ್ತಾರೆ, ನಮಸ್ಕಾರ ಮಾಡಿದ್ದಾರೆ, ತುಳ್ಕೊತಾ ಹೋಗ್ತಾರೆ. ಹಾಗೆ ಭಾಳ ತಪ್ಪದು. ನಿರ್ಮಾಲ್ಯದ ಅಂದರೆ ಇದು ಮೊದಲೇನೋ ಅವಮಾನ ಮಾಡೋಂಗಿಲ್ಲ. ಯಾತಕ್ಕೆ? ನಿರ್ಮಾಲ್ಯಕ್ಕೆ ಬದಲು ಮಾಡ್ಬೋದು ಅಂತ ಕೇಳಿದರೆ ದೇವ್ರಿಗೆ ಹಾಕೋದು ಬೆಸ್ಟ್ ಇರ್ಬೇಕು. ನಾವಿಲ್ಲಿ ಬರೀತಾರಲ್ಲ, ದೇವಸಾರ ಮೈ ನಾಲೆಡ್ಜ್ ಗೋಸ್ ಅಂತ ಹೇಳ್ತಾರೆ, ಆ ಥರ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಏನಾಗಿರ್ಬೇಕದು? ಸ್ವಲ್ಪ ಶಂಕ ಬಂದರೂ ದೇವ್ರಿಗೆ ಹಾಕಬಾರ್ದು. ಯಾಕೆಂದರೆ ಇದಲ್ಲ, ದೇವ್ರ ಪರಮ ಪವಿತ್ರನಾದ್ದರಿಂದ ಹಾಕಬಾರ್ದು. ಅದು ವಸ್ತುನ ಹಾಗೆ ನೋಡ್ಕೊಂಡಿರ್ಬೇಕು. ದೇವ್ರಿಗೆ ಹಾಕಿದ್ದಾಯ್ತು. ಈಗ ನಿರ್ಮಾಲ್ಯ ದೇವರಿಗೆ ಹಾಕ್ಲಿಕ್ಕೋಸ್ಕರ ಪವಿತ್ರ, ಹಾಕಿದ ಮೇಲೆ ಮತ್ತೆ ಪವಿತ್ರ, ಅದಕ್ಕೆ ಅವಮಾನ ಆಗಬಾರ್ದು. ಆಯಿತು ಅಂತ ಕೇಳಿದರೆ ಪೂಜೆ ವ್ಯರ್ಥ. ತುಂಬ ಜನ ಹಾಗೆ ಮಾಡೋದು, ಲಕ್ಷ ತುಳಸಿ ದೇರಿಸ್ಬಿಡೋದು, ಬಿಸಾಕ್ಬಿಡೋದು, ಎಲ್ಲ ರಾಶಿ ಬಿಟ್ಟು ತುಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗ್ಬಾರ್ದು. ಅದು ಏನು ಮಾಡೋ ವ್ಯವಸ್ಥೆ? ಅದಕ್ಕೆ ಸರಿ ವಿಸರ್ಜನೆ ವ್ಯವಸ್ಥೆ ಮಾಡಬೇಕು, ಗೊತ್ತಾಯ್ತಾ? ವ್ಯವಸ್ಥೆ ಸರಿಯಾಗಿ ಮಾಡಿದರೆ ಆಗ ಪೂರ್ಣ ಪುಣ್ಯ ಬರೋದು. ಹಾಗೆ ಶ್ರಾದ್ದ ಪಟ್ಟ ಕೂಡ ಹಾಗೇನೆ, ಪಿಂಡ ಕೊಟ್ಟು ಸಾಲದು, ಪಿಂಡ ವಿಸರ್ಜನೆ ಮಾಡೋವರೆಗೂ ಏನಾಗೋದಿಲ್ಲ, ಅದು ಶ್ರಾದ್ದ ಘಾತ ಅಂತ ಕರೀತಾರೆ. ಯಾವ ಸ್ಟೇಜಲ್ಲಿ ಮೇಲಿಗೆ ಆದರೂ ಕೂಡ ಸ್ವಲ್ಪ ವೇಸ್ಟ್ ಅಲ್ಲ, ಎಷ್ಟು ವೇಸ್ಟ್ ಅದು? ಮಾಡಿದ್ದೆಲ್ಲ ವೇಸ್ಟ್. ಘಾತ ಅಂದ್ರೆ ಅದೇ, ಮಾಡಿದ್ದೆಲ್ಲ ವೇಸ್ಟ್. ಅದನ್ನು ನಾವು ಶ್ರಾದ್ದಕ್ಕೆ ಮಾತ್ರ ಜನ ಸ್ವಲ್ಪ ತಿಳ್ಕೊಂಡಿರ್ತಾರೆ, ದೇವರಿಗೆ ತಿಳ್ಕೊಂಡಿರೋದೇ ಇಲ್ಲ. ಎಂದು ಕೂಡ ನಾವು ಮಾಡಿದ ಕೆಲಸ ಹೇಗಾಗಿರ್ಬೇಕದು? ಸಾರ್ಥಕ ಆಗಬೇಕು. ಸಾರ್ಥಕ ಎಲ್ಲ ಕಟ್ ಮಾಡಿದ, ಒಂದು ಕಡೆ ಸ್ಟಾರ್ಟ್ ಮಾಡಿದ ಡಾಬ ಅಂತ ಹೋಗಿದೆ, ಎಲ್ಲ ಕರೆಕ್ಟ್, ಒಂದು ಕಡೆ ತಪ್ಪು ಮಾಡಿದ್ದಾನೆ ಅಷ್ಟೇ. ಆ ತಪ್ಪು ಏನಾಯ್ತು? ಅದು ಎಲ್ಲದನ್ನು ನಾಶ ಮಾಡುತ್ತೆ. ವಿದ್ಯುತ್ ಆಘಾತ ಆಗ್ತದೆ, ಘಾತ ವಿದ್ಯುತ್ ಆಘಾತ ಆಗ್ತದೆ. ಅವಕಾಶ ಕೊಡೋದು ನಮ್ಮಲ್ಲಿ ತುಂಬ ಜನ ಹಾಗೆ ಮಾಡೋದಿಲ್ಲ. ಮಾಡಿದರೆ ಭಾರಿ ಕೇರ್ಲೆಸ್, ತಮ್ಮದೇ ತಂಬಿಗೆ, ಗೊತ್ತಾಯ್ತಾ? ಆ ತಂಬಿಗಳು ಊಟ ನೀರು ಎಲ್ಲ ಮಾಡ್ಬೋದು, ದೇವ್ರ ಕಲಸ ಪೂಜೆ ಹೋಗೋದೇ. ಏನು ಅರ್ಥ ಸಂಬಂಧ ಇದೆ ಅದಕ್ಕೆ? ಯೋಚನೆ ಕೂಡ ಮಾಡಾಗಿದೆ. ದೇವ್ರದೆಲ್ಲ ಸ್ಪೆಷಲ್ ಭೇದ ಅಂತ ಹೇಳಿ ಹೇಗಿರ್ಬೇಕದು? ಬರೀ ಬಾಯಲ್ಲಿ ಹೇಳೋದಲ್ಲ. ದೇವರು ಭಾರಿ ದೊಡ್ಡವನಾದ್ದರಿಂದ ಆತನ ಯಾವ ರೀತಿಯಲ್ಲೂ ನಮ್ಮಿದ್ರ ಸ್ಪರ್ಶ ಆಗಬಾರ್ದು. ಅಪರಾಕೃತ ಆತ, ನಮಗೆ ಅಪರಾಕೃತ ವಸ್ತು ಕೊಡೋಕೆ ಬರೋದಿಲ್ಲ. ಅದರಿಂದಾಗಿನೇ ನಮಗೆ ಕೊಡೋದನ್ನು ಆದಷ್ಟು ಶ್ರೇಷ್ಠ ಕೊಡಬೇಕು, ಗೊತ್ತಾಯ್ತಾ? ಆ ಎಚ್ಚರಿಕೆ ಇರಬೇಕು. ದೇವ್ರ ಪದಾರ್ಥನ ಏನು ಮಾಡಿ ಉಪಯೋಗಿಸ್ಬಾರ್ದು. ಅದು ಕಲಸದ ಪೂಜೆ, ತಂಬಿಗೆಗಳಾಗಲಿ, ಕಲಶಗಳು, ಬಿಂದಿಗೆ ಇದಾಗಲಿ, ದೇವ್ರಿಗೆ ತೀರ್ಥದ ಯಾವುದೋ ನಮ್ಮ ಆಚರಣೆ ನಾವು ಉಪಯೋಗಿಸ್ಬಾರ್ದು. ದೇವರಿಗೆ ಪೂರ್ತಿ ಮೀಸಲು ಅಂದರೆ ಎಲ್ಲ ಸರ್ವಾತ್ಮನ ಮೀಸಲು. ಇವ್ರಿಗೆ 90 ಪಾಲು ಜನ ಹಾಗೆ ಮಾಡೋದು. ಆ ಊಟ ಮಾಡಿ ತಟ್ಟೆಯಲ್ಲಿ ನೈವೇದ್ಯಕ್ಕೆ ಇಡೋದು ದೇವರಿಗೆ.
ಇನ್ನೊಬ್ರಿಗೆ ದೊಡ್ಡವ್ರಿಗೆ ಇಲ್ಲಕ್ಕೆ ಬರಲ್ಲ, ದೇವ್ರಿಗೆ ಹೇಗೆ ಇಲ್ಲಕ್ಕೆ ಬರುತ್ತೆ ಅದನ್ನ. ಇದೆಲ್ಲ ಯೋಚನೆ ಮಾಡೋದು. ಹೆಸರಿಗೆ ಭಾರಿ ಪುಣ್ಯ ಮಾಡಿದ್ದೇನೆ ಅಂತೇಳಿ ಅಲ್ಲಿ ಏನು ಕಲೆಕ್ಟ್ ಆಗಿರುತ್ತೆ, ಅಲ್ಲಿ ಎಲ್ಲ ಪಾಪ ಕಲೆಕ್ಟ್ ಆಗಿರುತ್ತೆ. ಪುಣ್ಯ ಹೋಯ್ತು, ಪಾಪ ಬಂತು. ಅಂದ್ರೆ ಪುಣ್ಯನ ಪ್ರತಿ ಸ್ಟೇಜಲ್ಲೂ ಸಂಪಾದನೆ ಮಾಡಬೇಕು, ಗೊತ್ತಾಯ್ತಾ. ಪ್ರತಿ ಪುಣ್ಯ ಕಾರ್ಯ ಆಗ್ಬೇಕಾದ್ರೆ ಎಲ್ಲೂ ಕೂಡ ಅದರಲ್ಲಿ ದೋಷಗಳು ಸೇರಬಾರ್ದು. ಆ ಹಿನ್ನೆಲೆಯಲ್ಲಿ ತುಂಬಾ ಜನ ಜ್ಞಾನ ಇರೋದಿಲ್ಲ. ಆ ನಿರ್ಮಾಲ್ಯ ತುಳಿಯೋದು ಎಲ್ಲೋ ಮಾಡ್ಕೊಂಡು ನೋಡ್ತೀವಿ, ಎಲ್ಲ ತುಳ್ಕೊತ ಹೋಗ್ತಾರೆ. ಕೈ ತೊಳೆಯೋದಕ್ಕೆ ಹೋದ್ರೆ ಅಲ್ಲಿ ಬರೀ ತುಳಸಿ ಬಿದ್ದಿರ್ತಾರೆ, ಹಾಗೆ ಅದ್ರ ಮೇಲೆಲ್ಲ ಉಗಿತಾ ಬರ್ತದೆ, ಬರೀ ಅದೆಲ್ಲ ಉಗಿದು ಬರ್ತಾರೆ ಅದ್ರ ಮೇಲೆ. ತುಳಸಿನೇ ಎಷ್ಟೇ ಬಯಲಿಗೆ ಆದ್ರೆ ಏನಿರುತ್ತೆ ಅದರೊಳಗೆ ತುಳಸಿ ಎಂಬ ಒಂದು ಇದ್ದೇ ಇದೆ, ಮಹತ್ವ ಇದೆ, ನಿರ್ಮಾಲ್ಯವಾಗಿ ಮಹತ್ವ ಇದೆ. ಆದ್ದರಿಂದ ಸರಿಯಾಗಿ ನೋಡ್ಕೋದು. ಏನಾಗುತ್ತೆ, ದಾರಿದ್ರ್ಯ ಬರುತ್ತೆ ಅಂತ ಇಮಿಡಿಯೇಟ್ ರಿಸಲ್ಟ್ ಏನು, ದಾರಿದ್ರ್ಯ ಬರುತ್ತೆ. ಎಂಥ ದಾರಿದ್ರ್ಯ ಅದು, ಎಷ್ಟು ವಾಪಸ್ ತಗೊಳ್ಳೋದು ಎಷ್ಟು ಕಷ್ಟ ಇದೆ ನೋಡಿ. ಈಗ ಒಂದು ಕ್ಷಣ ಒಂದು ಸರ್ತಿ ಮುಟ್ಟಿದ ಪ್ರಾಣ ತೋರ್ಲಕ್ಕಾಗತ್ತ ಪ್ರಾಣನ, ಹಂಗೆ ಆಕ್ಸಿಡೆಂಟ್ ಆಯ್ತು ಒಂದು ಕ್ಷಣದಲ್ಲಿ ಗಂಟೆಗಟ್ಟಲೆ ಆಗಲ್ಲ ಅದಕ್ಕೆ, ಮತ್ತೆ ವಾಪಸ್ ಬರ್ತಾನೆ. ಕೈ ಹೋದ್ರೆ ಕಾಲ, ಪ್ರಾಣ ಹೋದ್ರೆ ಪ್ರಾಣ ಹೋಯ್ತು. ತಪ್ಪನ್ನು ಮಾಡೋರು ಬಹಳ ಎಚ್ಚರಿಕೆಯಿಂದ ನೋಡೋದು. ಅದಕ್ಕೆ ಇವೆಲ್ಲ ಯಾತಕ್ಕೆ ಹೇಳ್ತಾರೆ ಕಥೆಗಳೆಲ್ಲ. ಅವ್ರು ಕಾಡ್ಕೊಂಡ್ರು ಹೋಯ್ತು, ನಮ್ಗೆ ಯಾಕೆ ಹೇಳ್ತಾರೆ ಅಂದ್ರೆ ಇದು ನೋಡಿ, ಮಾಡದೇ ಇರಬೇಕು, ಎಂದ ತಪ್ಪನ್ನು ಮಾಡಬಾರದು. ಒಬ್ಬ ಮಹಾತಾತ್ಮ. ಮೊದಲನೇದಾಗಿ ಬ್ರಾಹ್ಮಣ ಅವಮಾನ ಮಾಡಬಾರದು, ಎರಡನೇದಾಗಿ ನಿರ್ಣಯ ಅವಮಾನ ಮಾಡಬಾರದು. ಹಾಗೆ ಮಾಡಿದ್ರೆ ಪನಿಷ್ಮೆಂಟಿಗೆ ತಯಾರಿರ್ಬೇಕು. ಇಂಥ ಪನಿಷ್ಮೆಂಟೇ ಕೊಡ್ತಾರೆ, ಸಾಮಾನ್ಯ ಕೊಡೋದಿಲ್ಲ. ಪರಾಮೃತಾನಂದ ಪದಪ್ರದಾಯಿನೇ ಸಮಸ್ತ ಮಾಲಾ ಸ್ವದತ್ತ ಮಾಲಾ ಅದಕ್ಕೆ ಸ್ವದತ್ತ ಭಾಳ ಸ್ವಾರಸ್ಯ ಇದೆ. ಸ್ವದತ್ತ ಅಂತ ಹೇಳಿದ್ರು ಸುಮ್ಮನೆ ಅರ್ಥ ಏನದಕ್ಕೆ, ತಾವು ಕೊಟ್ಟ ಮಾಲೆ, ತಾವು ಕೊಟ್ಟ ನೋಡೋದಕ್ಕೆ ಅನ್ಸ, ಓ ನಾನು ಕೊಟ್ಟದಕ್ಕೆ ಅವಮಾನ ಮಾಡಿದ್ಯಾ, ಹಾಗಲ್ಲ. ಸ್ವ ಅಂದ್ರೆ ವಿಷ್ಣು, ಗೊತ್ತಾಯ್ತಾ. ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ದನ್ನೇ ದತ್ತ ಕೊಟ್ಟಿದ್ದು. ದೇವರ ನಿರ್ಮಾಲ್ಯ ಶೇಷ ಕೊಟ್ಟಿದ್ರಿಂದಾನೆ ವಿಷ್ಣು ಪುರಾಣದಲ್ಲಿ ಕಥೆ ಎಲ್ಲ ಬರುತ್ತೆ. ಮಹಾಭಾರತದಲ್ಲಿ ಕಥೆ, ವಿಷ್ಣು ಪುರಾಣದಲ್ಲಿ ಕಥೆ ಹೇಳ್ತಾರೆ. ಅದಿಷ್ಟು ಸೇರಿಸ್ಕೊಂಡು ಓದ್ಬೇಕಾದ್ರೆ ಅದಿಷ್ಟು ಬ್ಯಾಕ್ಗ್ರೌಂಡ್ ಗೊತ್ತಿರ್ಬೇಕು. ಭುವಿಪಾತ ಕೋಪತಃ, ಕೆಳಗೆ ಬಿಡಿಸಿದ್ರಿಂದ ಸಿಟ್ಟು ಬಂದವರು. ನಮ್ಗೆ ಈ ಅನ್ಸುತ್ತೆ, ದುರ್ವಾಸನಿಗೆ ಎಷ್ಟು ಸಿಟ್ಟು ಬಾ ಅಂತ ಕೇಳಿದ್ರೆ ಯಾತಕ್ಕೆ ಸಿಟ್ಟು, ತಪ್ಪು ಮಾಡಿದ್ದಕ್ಕೆ ಸಿಟ್ಟು ಅಷ್ಟೇ ಹೊರತು ಯಾವುದಕ್ಕೂ ಸಿಟ್ಟಲ್ಲ. ಸಂಬಂಧಪಟ್ಟ ಸಿಟ್ಟು, ಕೋಪ ಮಾಡಿಕೊಂಡ್ರೆ ತಪ್ಪಲ್ಲ, ಸುಮ್ಮನೆ ಮಾಡಿಕೊಂಡ್ರೆ ತಪ್ಪು. ವಿಷ್ಣು ಮಾಲಿಕ ಅವಮಾನ ಮಾಡಿದ್ಯಾ, ಶಿಕ್ಷೆ ಕೊಡ್ತೀನಿ ಅಂತೇಳಿ ಈ ಶಾಪ ಕೊಟ್ಟರು. ಶಾಪದಿಂದ ಮತ್ತೆ ಏನಾಗುತ್ತೆ, ಸಾಮಾನ್ಯ ಪುಣ್ಯ ಹೋಗ್ಬಿಡುತ್ತೆ. ಇಂಥದ್ದು ಶಾಪ ಕೊಟ್ಟರೆ ಏನಾಗುತ್ತೆ, ಪುಣ್ಯ ಜಾಸ್ತಿ ಆಗುತ್ತೆ. ಶಾಪದವ್ರು ಬ್ರಹ್ಮದೇವರು ಶಾಪ ಕೊಡ್ತಾರೆ. ಮತ್ತೆ ಶಾಪ ಕೊಡೋದೆಲ್ಲ ಏನು, ಕೋಪ ಇದ್ದವರಿಗೆ. ಬ್ರಹ್ಮದೇವರು ಕೋಪಾದಿಗಳೇ ಇಲ್ಲ, ರುಜುಗಳವರು. ಯಾತಕ್ಕೆ ಕೊಡ್ತಾರೆ, ಪನಿಷ್ಮೆಂಟ್. ಇವನು ಕೊಲೆ ಮಾಡಿದ್ದಾನೆ, ಶಿಕ್ಷೆ ಕೊಡ್ತಾರೆ. ಇವನಿಗೆ ಡೆತ್ ಸೆಂಟೆನ್ಸ್ ಕೊಡ್ತಾನೆ ಜಡ್ಜ್. ಅವನಿಗೆ ಡೆತ್ ಸೆಂಟೆನ್ಸ್ ಕೊಟ್ಟರೆ ಜಡ್ಜ್ಗೆ, ಅವನು ಕೊಂದ ಅಂತ ಕೊಟ್ರಿ, ಅವನು ಕೊಂದೆ ನೀನು ಕೊಡ್ತೀವಿ ಅಂದ್ರೆ, ಅವನು ದ್ವೇಷದಿಂದ ಕೊಂದ, ನೀನು ಶಿಕ್ಷೆಯಾಗಿ ಮಾಡ್ತಿದ್ದೀವಿ, ದೋಷ ಇಲ್ಲ. ಶಿಕ್ಷೆಯಾಗಿ ಶಿಕ್ಷೆ ಮಾಡ್ತಾ ಇದ್ದಾರೆ, ಆದ್ರಿಂದ ಅದಕ್ಕೆ ಪಾಪ ಇಲ್ಲ. ಇಂಥ ಶಾಪಗಳು ಒಳ್ಳೇದು. ಯಾವಾಗಲೂ ಕೆಟ್ಟದಕ್ಕೆ ಮಾಡಿದ್ರೆ, ಒಳ್ಳೇದಕ್ಕೆ ಶಾಪ ಕೊಟ್ಟರೆ ತಪ್ಪು. ಅದು ತಪ್ಪೇ ಮಾಡಿಲ್ಲ, ಶಾಪ ಕೊಟ್ಟ. ಒಳ್ಳೇದು ಮಾಡಿದ್ದಾನೆ, ಶಾಪ ಕೊಟ್ಟ. ಅದಕ್ಕೆಲ್ಲ ಕೊಡಬಾರ್ದು. ಕೆಟ್ಟದಕ್ಕೆ ಕೊಟ್ರೆ ದುರ್ವಾಸರು ಭಾರಿ ಸ್ಟ್ರಿಕ್ಟ್ ಅವರು, ಸರಿಯಾಗಿ ಕೊಟ್ಟರು. ಆದ್ರಿಂದ ನಾವೇನ್ ಮಾಡಿ, ಇಂಥ ಬ್ರಾಹ್ಮಣರಿಗೆ ಅಷ್ಟು ಸಿಟ್ಟ ಅಂತ ಅವ್ರನ್ನೇ ಆರ್ಗ್ಯೂ ಮಾಡೋದು. ಮತ್ತೆ ಬಡಿಯೋದು ಸಿಟ್ಟಿರಲೇಬೇಕು, ಅದಕ್ಕೆ ಇಲ್ಲ ಹೋದ್ರೆ ಬರಿಷ್ಠನೇ ಅಲ್ಲ ಅವನು. ಕೋಪ ಮಾಡುತ್ತ ನಿಷಿದ್ಧ ಕೆಲಸ ಮಾಡಿದಾಗ ಕೋಪ ಮಾಡ್ಕೊಳ್ಳೋದು ಹೋದ್ರೆ ವ್ಯವಸ್ಥೆ ಕೆಟ್ಟ ಹಾಳಾಗಿ ಹೋಗುತ್ತೆ. ಕೋಪ ಮಾಡ್ಕೊಳ್ಳೇಬೇಕು, ಅದು ಪರ್ಸನಲ್ ಆಗಿ ತಗೊಳ್ಬಾರ್ದು. ಹೇಗೆ ಮಾಡ್ಬೇಕು ಅದನ್ನ, ತಾತ್ವಿಕ. ಅದು ಜಡ್ಜ್ ಹೇಗೆ ತಗೊಂಡಿದ್ದಾನೆ ಅದನ್ನ, ಮರ್ಡರ್ ಎಂಬ ತಪ್ಪು. ಮರ್ಡರ್ ಮಾಡಿದ ತನ್ನ ದ್ವೇಷಿ, ಅದಕ್ಕೆ ಶಿಕ್ಷೆ ಕೊಡೋದಿಲ್ಲ ಅವನು. ನನ್ನ ದ್ವೇಷಿ ಒಳ್ಳೆ ಚಾನ್ಸ್ ಸಿಕ್ತು, ಕೊಟ್ಬಿಡ್ತೀನಿ ಅಂತ ಕೊಟ್ಟರೆ ಹೋಯ್ತು, ಮತ್ತೆ ಜಡ್ಜ್ಮೆಂಟ್ ಹೋಯ್ತು, ಹೇಳು. ಅವನು ಏನು ಮಾಡಿದ ಪರಿಚಯನೇ ಇಲ್ಲ, ಅವನಿಗೂ ಏನೇನೂ ಸಂಬಂಧ ಇಲ್ಲ. ತಪ್ಪು ಅಷ್ಟೇ. ಇದು ನೋನ್ ಪರ್ಸನ್ ಆದರೆ ಜಡ್ಜ್ ಚೇಂಜ್ ಮಾಡಿಬಿಡ್ತಾರೆ. ಅವ್ರ ಪಕ್ಕದಲ್ಲೇ ಇದ್ದಾರೆ, ದಿವಸ ಜಗಳಾಡ್ತಾರೆ, ಅವನೇ ಕೊಡ್ಬೋದು. ಇವೇ ರಿಕ್ವೆಸ್ಟ್ ಮಾಡಿ, ಅವ್ನು ಕೊಡಬೇಡಿ, ಜಡ್ಜ್ಮೆಂಟ್ ಅನ್ನು ಒಪ್ಪೋದಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿದ್ದಾರೆ, ದಿವಸ ಜಗಳಾಡ್ತೀರೋ, ಆದ್ರಿಂದ ಪರ್ಸನಲ್ ಗ್ರಡ್ಜ್ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಹೊಸಬ ಹಾಗಿದ್ರೆ ಓಕೆ, ಇವರಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಹಾಗೆ ನ್ಯಾಯ ಒಂದೇ ನೋಡ್ತಾನೋ. ಪರ್ಸನಲ್ ಇದು ಸಬ್ಜೆಕ್ಟಿವ್ ಅಪ್ರೋಚ್ ಇರೋದಿಲ್ಲ. ಯಾತಕ್ಕೆ ಹೇಳಿದೆ ಅಂದ್ರೆ ದುರ್ವಾಸ ಹಾಗಿರೋರು, ಆದ್ರಿಂದ ಸರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಮತ್ತೆ ನಾವೆಲ್ಲರೂ ಬಂದವರಲ್ಲಿ ಪ್ರಸಾದ ಅಂತ ಕೊಡ್ತಾ ಇರ್ತೀವಿ. ಬಂದಾಗೆಲ್ಲ ತಿರುಪತಿ ಪ್ರಸಾದ ತಗೊಳ್ಳಿ, ಬದ್ರಿ ಪ್ರಸಾದ ತಗೊಳ್ಳಿ ಕೊಡ್ತಾನೆ ಇರ್ತೇವೆ. ಒಂದು ಮಾತು ಹೇಳ್ತಾರೆ, ಅವೈಷ್ಣವರಿಂದ ಪ್ರಸಾದ ಸ್ವೀಕಾರ ಮಾಡಬೇಡಿ, ಅವೈಷ್ಣವರಿಗೆ ಕೊಡಬೇಡಿ. ಎರಡೆರಡು, ಅವೈಷ್ಣವರಿಂದ ಸ್ವೀಕಾರ ಮಾಡಬಾರದು, ಮತ್ತೆ ಅವರಿಗೆ ಕೊಡಬಾರದು ಕೂಡ. ಅವೈಷ್ಣವರಿಗೆ ಯಾಕೆ ತಗೊಳ್ಬಾರದು, ಭಕ್ತಿಯಿಂದ ತಂದೆ ಇಲ್ಲ, ಅವನು ಸನ್ನಿಧಾನ ಇರೋದೇ ಇಲ್ಲ, ಅದರಿಂದ ಸ್ವೀಕಾರ ಮಾಡಬೇಡಿ. ಇವ್ರಿಗೆ ಕೊಟ್ಟರೆ ಭಕ್ತಿ ಇಲ್ಲ, ಏನ್ ನೋಡ್ತಾವ, ರುಚಿ ತಿಂತಾನೆ ಹೊರತು ಅವನು ಇದೊಂದು ತಿನ್ನೋದಿಲ್ಲ. ಕೆಲಸ ಬಿಸಾಕಿ ಬಿಡ್ಬೋದು ಕೂಡ, ಅವನಿಗೇನು ಗೊತ್ತಾದೆಲ್ಲ ಕೂಡ. ಅದರಿಂದ ಏನ್ ಮಾಡಬಾರದು, ಅವ್ರಿಗೆ ಕೊಡ್ಲಕ್ಕೆ ಹೋಗ್ಬಾರ್ದು. ಬೇರೆ ಏನಾದ್ರು ಕೊಡಿ, ನೈವೇದ್ಯ ಶೇಷ ಅಂತದನ್ನೆಲ್ಲ ಕೊಡಲೇಬಾರ್ದು. ನೈವೇದ್ಯ ಇಲ್ಲದೆ ಕೊಡಬಾರ್ದು ಜೊತೆಗೆ. ಅದಕ್ಕೆ ಕಳ್ಳರಿಗೆ ಕೊಡ್ಲಕ್ಕೆ ಹೋಗ್ಬೇಡಿ, ಪರಿಚಯ ಇಲ್ಲದ್ರೆ ಕೊಡ್ಲಕ್ಕೆ ಹೋಗ್ಬೇಡಿ. ಪ್ರಸಾದ ಕೊಡೋ ದೊಡ್ಡ ಕೆಲಸ. ಯೋಗ್ಯನಿಗೆ ಕೊಟ್ರೆ ಕೊಟ್ಟು ಪುಣ್ಯ ಬರುತ್ತೆ, ಅಯೋಗ್ಯನಿಗೆ ಕೊಟ್ರೆ ಕೊಟ್ಟು ಪಾಪ ಬರುತ್ತೆ ಜೊತೆಗೆ. ತುಂಬಾ ಜನ ಯಾತಕ್ಕೆ ಕೊಡ್ತಾರೆ ಗೊತ್ತಾ, ತಿರುಪತಿಗೆ ಗೊತ್ತಾಗಬೇಕು ಅಂತ ಎಲ್ರಿಗೂ ಅನೌನ್ಸ್ ಮಾಡೋದ್ ಬದಲು ಇದು ಕೊಟ್ಟು ಬಿಟ್ರೆ ಗೊತ್ತಾಗುತ್ತೆ. ಅದು ಅಲ್ಲೂ ಕೂಡ ಭಕ್ತಿಗಿಂತ ಹೆಚ್ಚಾಗಿ ಪ್ರಚಾರನೇ ಜಾಸ್ತಿ ಇರುತ್ತೆ.
ಅದೆಲ್ಲ ಮಾಡಬಾರ್ದು. ಯಾವಾಗ ಯೋಗ್ಯರಿಗೆ ತಲುಪಿಸ್ಬೇಕು. ಅವನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾನೆ, ಭಾರಿ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಅದೊಂದು ಬುದ್ಧಿ ಇಲ್ಲದೆ ಹೋದ್ರೆ ತುಂಬಾ ತಪ್ಪು. ತದುವಾಸ ಯಾಕೆ ಕೊಟ್ಟರೆ ತಪ್ಪಲ್ವ? ಹಾಗಿದ್ರೆ ಕೊಡಬಾರ್ದಾಗಿತ್ತು ಅವರಿಗೆ. ಇವ್ರಿಗೂ ಪಾಪ ಶೇರ್ ಬಂತಲ್ಲ ಅಂತ ಅನಿಸುತ್ತಾಗ. ಅಯೋಗ್ಯರಿಗೆ ಕೊಟ್ಟಾಗ ಅವನು ಮಾಡಿದ ಪಾಪ ಬಂತು, ಅವನಿಗೆ ಕೊಟ್ಟ ಇವ್ರಿಗೂ ಪಾಪ ಬಂತು. ರುದ್ರಾಶ್ರೀ ಪಾಪ ಬರುತ್ತಾ? ಅಲ್ಲ ಅಲ್ಲ. ಯಾಕೆ ಅಂದ್ರೆ ನಿಮ್ಗೇನು ಗೊತ್ತು? ನಮಗೆ ಈ ಕಥೆ ಗೊತ್ತು, ಅವ್ರಿಗೇನು ಗೊತ್ತು ಅದಕ್ಕೆ? ಅಲ್ಲ, ಅವರು ಶಿವ, ಇವರು ಇಂದ್ರದೇವರು. ನಿಮ್ಗೆ ಇದು ಗೊತ್ತಿರ್ಬೇಕು. ತಲವಕಾರ ಉಪನಿಷತ್ತು. ರುದ್ರದೇವರಿಗೆ ಗುರುಗಳು ಯಾರು? ಇಂದ್ರದೇವರಿಗೆ ರುದ್ರದೇವರ ಅವತಾರ ಶಿಷ್ಯ. ಗೊತ್ತಾಯ್ತಾ? ಅವಾಗ ತಪ್ಪಾಯ್ತು. ಅವ್ರು ತಪ್ಪಾಗ್ಲಿಲ್ಲ. ಈಗ ಇವ್ರು ತಪ್ಪಾಯ್ತು. ಅವ್ರು ಸರಿಯಾಗಿ ಕೊಟ್ರು. ಯಾರಿಗೆ ಕೊಡ್ಬೇಕು ಅವರಿಗೆ ಕೊಟ್ರು. ಅರ್ಥ ಆಯ್ತಾ? ಈಗ ಯಾರಿಗೆ ಕೊಡ್ಬೇಕು ಅವರಿಗೆ ಕೊಟ್ರು. ಶಿಷ್ಯರಿಗೆ ಕೊಡೋ ಅಧಿಕಾರ ಇದೆ, ಮಕ್ಕಳಿಗೆ ಕೊಡೋ ಅಧಿಕಾರ ಇದೆ. ಕಂಡವ್ರಿಗೆ ಕಂಡವ್ರಿಗೆ ಕೊಟ್ಟಿಲ್ಲ. ಅವ್ರು ಇವ್ರು ಕೊಟ್ಟು ಇವ್ರೇನು ಅರ್ಥ ಮಾಡಿಕೊಟ್ರು? ಆ ಸಮಯಕ್ಕೆ ಯೋಚನೆ ಮಾಡಲಿಲ್ಲ. ತಪ್ಪು ಇವ್ರು, ಅವ್ರ ತಪ್ಪಾಗ್ಲಿಲ್ಲ. ಈಗ ಅರ್ಥ ಆಯ್ತಾ? ಈಗ ದುರ್ವಾಸ ತಪ್ಪಾಗ್ಲೇ ಇಲ್ಲ. ಅರ್ಥ ಆಯ್ತಾ ಇಲ್ಲ? ಹಾ, ಅಯ್ಯೋ ಭಾರಿ ಗಲಾಟೆಗಳಿದ್ರ ಬಗ್ಗೆ. ನಮ್ಮ ಎಲ್ಲರೂ ಗಲಾಟೆಗಳೇ ಜಾಸ್ತಿ ನಮ್ಮಲ್ಲಿ. ವಿಷಯದಿಲ್ಲ ಈಕ್ಕಿಂತ ಕೊಲತೆಗಳೇ ಜಾಸ್ತಿ. ಅಲ್ಲಿ ಹೇಳಿದ್ನಲ್ಲ, ಅನ್ನ ತಗೋಬಾರ್ದು, ಬಿದ್ದು ತಗೋಬಹುದು. 108 ಅನುಸಂಧಾನ. ಅಲ್ಲಿ ತಗೋದು, ಹೊರಗೆ ತಗೋಬಾರ್ದು. ಗೊತ್ತಾಯ್ತಿಲ್ಲ ಏನೇನು ವಿಶೇಷಗಳು ಹಿಂದೆಲ್ಲ ಹೇಳಿದ್ನಲ್ಲ. ಅದು ಹೇಳಿದ್ ಏನು ಉತ್ತರ ಕೊಟ್ಟರು ನಮ್ಮ ಸಂಪ್ರದಾಯ ಮತ್ತೊಂದು ಬಂದೇ ಬರುತ್ತೆ. ಏನೇ ಉತ್ತರ ನಮ್ಮ ಸಂಪ್ರದಾಯ ಹೇಗಿದೆ ಅಷ್ಟೇ ಬೋದು. ನಮ್ಮ ಯಾವ ಮಾಡಿದ್ದು ತಾವು ತಗೋತೀವಿ ಅಷ್ಟೇ. ಬೇರೆದೆಲ್ಲ ಬಿಡೋದಿಲ್ಲ. ಕೆಲವೆಲ್ಲ ಸಂಪ್ರದಾಯ ಏಕಾದಶಿ ಮಾಡ್ತಿದ್ರೆ ಆ ಸಂಪ್ರದಾಯ ಬೇಕಿಲ್ಲ. ಇನ್ನೊಂದು ಏಕಾದಶಿ ನಾನು ಮಾಡಬೇಕು ಇಲ್ಲ. ಅದು ದೊಡ್ಡವರು ಮಾಡಿದ್ರೆ ನಾವು ಮಾಡೋದಿಲ್ಲ. ಇದನ್ನ ಮಾತ್ರ ಮಾಡೇ ಮಾಡ್ತೇವೆ. ಸಂಪ್ರದಾಯ ಬಿಡೋದಿಲ್ಲ. ಯಾವ ತಮಗೆ ಅನುಕೂಲ ಅದನ್ನು ಫಾಲೋ ಮಾಡ್ತಾರೆ, ಅದು ಬಿಟ್ಟು ಬಿಡ್ತಾರೆ. ಅದು ಹಿಂದೆಲ್ಲ ಆ್ಯಕ್ಚುಲಿ ಹೇಗಿತ್ತು ಅಂತ ಗೊತ್ತಾ? ತಿರುಪತಿಯಲ್ಲಿ ಈಗಲ್ಲ. ಬ್ರಹ್ಮೋತ್ಸವ ಅಂದರೆ ಬ್ರಹ್ಮೋತ್ಸವ ಹೆಚ್ಚಾಗಿ ಇವರಿಗೆ ಪ್ರವೇಶ. ಜ್ಞಾನಿಗಳು, ಪಂಡಿತರು, ವಿಜಯದಾಸರಂತವರೆಲ್ಲ ಹೋಗಬೇಕಲ್ಲ. ಇವರು ಪ್ರತಿ ವರ್ಷವೂ ಹೋಗ್ತಾ ಇದ್ರಂತ. 40 ವರ್ಷ ಹೋಗಿದ್ರು ವಿಜಯದಾಸರು. ಎಲ್ಲಿಗೆ? ಬ್ರಹ್ಮೋತ್ಸವ. ಪ್ರತಿ ವರ್ಷ ಅಲ್ಲಿ ಹೋದಾಗ ಎಷ್ಟು ವ್ಯವಸ್ಥೆ ಇತ್ತು ಅಂತ ಕೇಳಿದ್ರು. ಆಗಿನ ಕಾಲಕ್ಕೆ ಅವ್ರು ನೈವೇದ್ಯ ಮಾಡಿದ ಮೇಲೆ ತುಂಬ ಎಲ್ಲ ಅಡಿಗೆ ಆದ್ಮೇಲೆ ಅಲ್ಲಿಗೆ ಹೋಗ್ತಿದ್ರು ನೈವೇದ್ಯ ಮಾಡೋದಕ್ಕೋಸ್ಕರ. ಬಿಡ್ತಿದ್ರು. ನೈವೇದ್ಯ ಮಾಡ್ಕೊಂಡು ತಗೊಳೋದು. ತಾವು ಮಾಡಿದ್ದೇನೆ ತಂದುಬಿಟ್ಟು ತಾವು ಮಾಡಿದ್ದೇನೆ ಹೋಯ್ತಾ. ಇವತ್ತು ಬೆಳಿಗ್ಗೆ ನಿಮಗೆ ಗೊತ್ತಿರಬೇಕು, ತಿರುಪತಿಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಆಯಾ ಮಠಗಳಿಂದ ಹೋಗುತ್ತೆ ನೈವೇದ್ಯ. ಅವ್ರು ತೊಗೊಂಡು ಬರ್ತಾ ನೈವೇದ್ಯ ಮಾಡಿದ್ರೆ ಹೊರಟು ಹೋಗ್ತಾರಲ್ಲ. ಅಂಥ ವ್ಯವಸ್ಥೆ ಬ್ರಹ್ಮೋತ್ಸವ ಕಾಲಕ್ಕೆ ಯಾರೇ ಬ್ರಾಹ್ಮಣರು ಬಂದರು ಕೂಡ ಆ ರೀತಿ. ಇನ್ನೊಂದು ಮಾತು, ಮಡಿ ಬಯಲಿಗೆ ನೋಡಬೇಡಿ ಇಲ್ಲಿ. ಕರೆಕ್ಟ್ ಅದು. ಯಾಕೆಂದ್ರೆ 100 ಜನ ಬರ್ತಾರೆ, ಇವ್ರು ಮಡಿ ಮಾಡ್ತಾ ಕೊಡೋ ಸಾಧ್ಯ. ಅದೇ ಮಡಿ ಬರೋದು, ಮಡಿಯವರೇ ಬರ್ತಾರೆ ಮುಖ್ಯ. ಆದ್ದರಿಂದ ನೋಡಕ್ಕೆ ಹೋಗಬೇಡಿ. ಪ್ರಸಾದ ಇದಿತ್ತು. ಬರ್ತಾ ಏನಾಯ್ತು? ಸೋಮವಾರತನ ಶುರುವಾಯ್ತು. ಜನಗಳಿಗೆ ಕೊಡೋದು ತೊಗೊಳ್ಳೋ ಅಭ್ಯಾಸ ಮಾಡಿದ್ರು. ಅನುಸಂಧಾನ ಅಂದ್ರು ಅಲ್ಲೇ ತೊಗೊಂಡ್ರು ಪರವಾಗಿಲ್ಲ ಅಂದ್ರೆ ಏನೋ ಮಾಡ್ಕೊತ ಬಂದ್ಬಿಟ್ಟು ಅವ್ರವ್ರ ಇಷ್ಟ. ಅದು ಅದೇನು ಮಾಡಕ್ಕೆ ತಪ್ಪು ಸರಿ ಅಂತ ಹೇಳಕ್ ಹೋಗಬಾರ್ದು. ಅದೆಲ್ಲ ಬೆಳ್ಕೋತ ಹೋಯ್ತು. ಹಿಂದೆಲ್ಲ ಸ್ಪಷ್ಟ ಇದೆ. ಇವತ್ತು ಬೆಳಿಗ್ಗೆ ಹೇಗೆ ಉಳ್ಕೊಂಡಿದೆಯೋ ಇಡೀ ದಿವಸ ಅಂತ ವ್ಯವಸ್ಥೆ. ರಾಮನ ಒಳ್ಳೆ ಪ್ರಿಫರೆನ್ಸ್ ಭೇದ ಐತೆ. ಅದು ಘೋಷಣೆ ಮಾಡೋರಿಗೆ, ಇದು ಮಾಡೋರಿಗೆ ತುಂಬ ಪ್ರಿಫರೆನ್ಸ್ ಇತ್ತು. ಅದು ಈಗ ಅದೆಲ್ಲ ಹೋಯ್ತು. ಆದ್ದರಿಂದ ನಾ ಹೇಳಿದ್ದಷ್ಟೇ ಉದ್ದೇಶ. ಪ್ರಸಾದ ಕೊಡೋದು ತಪ್ಪಲ್ಲ, ಗೊತ್ತಲ್ಲ. ಯೋಗ್ಯ ಅಂತ ತಿಳ್ಕೊಂಡು ಭಕ್ತಿಯಿಂದ ತಗೋತಾನೆ. ಪಾಪ ಅವ್ರಿಗೆ ಕೊಡೋಣ ಅಂತ ಹೇಳಿ ಕೊಟ್ಟರೆ ತಪ್ಪಲ್ಲ. ಅದು ಕೊಟ್ಟುಬಿಟ್ಟು ಯಾವುದೋ ಕಾರಣಕ್ಕೆ ಹೋಗಿದ್ದ ಕೊಟ್ಟ, ಅರ್ಧ ತಿಂತಿದ್ದ, ಅದು ಬೇರೆ ಕೊಟ್ಟ ಜೊತೆಗೆ. ಅವನು ಅದನ್ನು ತಿಂದ. ಹಿಂದಿಲ್ಲ ಮುಂದಿಲ್ಲ. ಅದು ಇದೆಲ್ಲ ಹೋಪ್ಲೆಸ್ ಥಿಂಗ್ಸ್. ಇವತ್ತು ಇದು ಹೋಗ್ತಾರಲ್ಲ, ಬರ್ತಡೇ ಹ್ಯಾಪಿ ಬರ್ತ್ಡೇ ಮಾಡ್ಕೊತಾರಲ್ಲ, ಕೇಕ್ ಕತ್ತಿಸ್ತಾರೆ, ಬಾಯಲ್ಲಿ ಅವನು ಇವನು ಬಾಯಲ್ಲಿ ಇಡ್ತಾನೆ. ಹುಡುಗ ಇದೆಲ್ಲ ತಿನ್ಕೊತ ಹೋಗ್ಬೇಕು. ಎಲ್ಲ ಇಟ್ಟು ಸ್ವೀಟು, ಏನಪ್ಪ ಕೆಲಸದ ಸ್ವೀಟು ಕೊಡ್ತಾರೆ. ತಗೊಂಡು ಬಾಯಿ ಕಚ್ಚಿ ಇಡ್ತಾರೆ. ಇವನು ಮತ್ತೆ ಕಚ್ಚಿ ಇನ್ನೊಬ್ರಿಗೆ ಕೊಡ್ತಾರೆ. ಇದು ಏನು ಅಂದ್ರೆ ಇದು ದಯವಿಟ್ಟು ಅವ್ರಿಗೆ ಒಳ್ಳೇದಾಗಿದೆ, ಜೋಗ ಕೆಟ್ಟದಾಗೈತಲ್ಲಿ. ಅದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ಲ. ಸೈನ್ಸ್ ಇವತ್ತು ದೂರ ಡಿಸ್ಟೆನ್ಸ್ ಬಿಟ್ಟಿಯಲ್ಲಿ ಹೇಳಿಲ್ಲ. ಈಗ ಇಷ್ಟೆಲ್ಲ ತಿಳ್ಕೊಂಡು ಮಾಡೋದಿಲ್ಲ. ಇವತ್ತು ಮತ್ತೆ ಹೋಯ್ತಲ್ಲಿ ಬಿಟ್ಬಿಡ್ತಾರಲ್ಲ. ಮತ್ತೆ ಬರೋವರೆಗೂ ಎಚ್ಚರ ಬರಲ್ಲ. ಹಾಗೆ ಮಾಡಬಾರ್ದು. ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೇ ಪರಾಮೃತಾನಂದ ಪದ ಪ್ರದಾಯಿನೇ ಸ್ವದತ್ತ ಮಾಲಾ ಭುವಿಪಾತ ಕೋಪತೋ ದುರ್ವಾಸ ಶಾಪತ ಆಶು ಹಿ ಶ್ರಿಯ ಚಕ್ರೇ ವಿಹಿ. ನೋಡಿ, ಸಂಪತ್ತು ಯಾಕೆ ಹೋಗ್ಬೇಕು? ನಿರ್ಮಲ ಪ್ರಶ್ನೆ. ಸಂಪತ್ತು ಯಾಕೆ ಹೋಗ್ಬೇಕು ಎಲ್ಲ ಬಿಟ್ಬಿಟ್ಟು? ಬೇರೆ ಏನಾರು ಆಗ್ಬೋದಾ ಅಂತ ಕೇಳಿದ್ರೆ, ನಿರ್ಮಾಲ್ಯಕ ಅಭಿಮತೆ ತೆಗೆಯೋ ಹಕ್ಕಿರೋದು ಯಾರಿಗೆ? ಅಂಬಾಣಿ ಸೂಕ್ತ ಹೇಳ್ಕೊಂಡು ತೆಗಿಬೇಕಾದ್ರೆ ಲಕ್ಷ್ಮೀದೇವಿ. ಅದಕ್ಕೆ ಲಕ್ಷ್ಮೀದೇವಿ ದ್ರೋಹ ಮಾಡ್ತಾರೆ, ಲಕ್ಷ್ಮೀ ಹೋಯ್ತು ಅಷ್ಟೇ. ಸಿಂಪಲ್. ಯಾರು ದ್ರೋಹ ಮಾಡ್ತಾರೋ ಅವ್ರು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ಪನಿಷ್ಮೆಂಟ್ ಸಿಗುತ್ತೆ. ಆದ್ದರಿಂದ ಶ್ರೀಯಾ ವಿಹೀನೆ. ಮತ್ತು ಮಹಾಲಕ್ಷ್ಮಿ ಎಲ್ಲದಕ್ಕೂ ಅಧಿಪತಿಯೇ, ಮತ್ತೆ ಒಂದೆರಡೇ ಕಾಲ. ಆ ದೃಷ್ಟಿಯಿಂದ ಅವರು ಲಕ್ಷ್ಮೀದೇವಿ ಹೊರಟೋಗ್ತಾರೆ. ಇನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸರಿಯಾಗಿರುತ್ತೆ. ಸೊ ಯಾರ ಮನೆಯಲ್ಲಿ ನಿರ್ಮಾಲ್ಯನ್ನ ಸರಿಯಾಗಿ ನೋಡೋದಿಲ್ಲ, ಆ ಮನೆಯಲ್ಲಿ ಸಂಪತ್ತು ಇರೋದಿಲ್ಲ ಅಂತ. ನಮ್ಮ ಜನ ಏನು ಮಾಡ್ತಾರೆ? ಅದಕ್ಕೆ ದೇವ್ರ ಪೂಜೆನೇ ಮಾಡಿ. ನಿರ್ಮಾಲ್ಯ ಬಂದರೆ ಕಷ್ಟ ಆಗುತ್ತೆ. ದೇವ್ರ ಪೂಜೆನೇ ಇಲ್ಲ, ಕ್ಯಾನ್ಸಲ್. ನಿರ್ಮಾಲ್ಯ ಬರೋ ದೇವ್ರ ಪೂಜೆ ಮಾಡಿದ್ಮೇಲೆ ತಾನೆ ಅಂತ ಕೇಳಿದ್ರೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಹೌದು, ನಿರ್ಮಾಲ್ಯಕ್ಕೆ ಅವಮಾನ ಆದರೆ ಸಂಪತ್ತು ಹೋಗ್ತದೆ. ದೇವ್ರ ಪೂಜೆ ಮಾಡದೆ ಹೋದರೆ
ಶಾನ ಶೂಕರಾದಿಷು ಜಾಯತೆ. ನಾಯಿ ಹಂದಿಯಾಗಿ ಹುಟ್ಟುತ್ತಾನೆ. ಇದು ಎರಡೂ ಪಾಪನೇ ಇದ್ದಾಯ್ತು. ಅದು ಸರಿಯಾಗಿ ದೇವ್ರ ಪೂಜೆ ಮಾಡಿ, ನಿರ್ಮಾಣ ಸರಿಯಾಗಿ ವಿಸರ್ಜನೆ ಮಾಡಿ, ಒಂಚೂರು ಆ ಕಡೆ ಈ ಕಡೆ ನೋಡ್ತಿರ್ಬೇಕು ಯಾವಾಗ. ತುಂಬ ಕಣ್ಣು ಮೇಲ್ ನೋಡ್ಕೊತ ಓಡಾಡೋದಲ್ಲ. ಪ್ರದಕ್ಷಿಣೆಯಾಗ ಅದೊಂದು ಅರ್ಥ ಇದೆ. ಪ್ರದಕ್ಷಿಣೆ ಯಾತಕ್ಕೆ ಮಾಡಬೇಕು ಅಂತ ದೇವಸ್ಥಾನಗಳಲ್ಲಿ ಅದು ಕಂಡ್ರೆ ತೆಗೆದು ಹಾಕಿ ಹೋಗ್ಬೇಕು. ಅದು ಒಳ್ಳೆ ಕೆಲಸ. ಹಾಗಲ್ಲ ಕಣ್ಣು ಮುಚ್ಕೊಂಡು ಏನೋ ಯೋಚನೆ ಮಾಡ್ಕೊತ ಹೋಗ್ತಿರ್ತಾರೆ. ಹಾಗೆ ಮಾಡಬಾರ್ದು. ಪ್ರದಕ್ಷಿಣೆ ಅಂತ ಹೇಳಿದ್ರೆ ವಾಚ್ ಮಾಡ್ತಾರೆ ಕ್ಲೀನ್. ಅದರಿಂದ ದೇವಸ್ಥಾನ ಯಾವಾಗ ಯಾತಕ್ಕೆ ಕ್ಲೀನ್ ಆಗಿರುತ್ತೆ ಅಂತ ಕೇಳಿದ್ರೆ ಇರಬೇಕು. ಇದೆಲ್ಲ ಹಾಗೆ ಮಾಡ್ತಾ ಇರ್ತಾರೆ. ಕೊಡಕೆ ಮಾಡೋದಿಲ್ಲ. ಕೊಡೆ ಬಿದ್ದರೆ ತೆಗೆಯೋದೊಂದು ಸೇವೆ, ದೇವರ ಸೇವೆ. ಅರ್ಥ ಆಯ್ತಾ? ನಮಸ್ಕಾರ ಹಾಕೋದಷ್ಟೇ ಸೇವೆ ಅಲ್ಲ, ಕ್ಲೀನ್ನೆಸ್ ಮೇಂಟೈನ್ ಮಾಡೋದು ಒಂದು ಸೇವೆ. ಆದ್ದರಿಂದ ಅಲ್ಲಿ ಏನೋ ಕಸ ಬಿದ್ದು ತೆಗೆದು ಹಾಕಿಬಿಟ್ಟ, ಎಷ್ಟು ಪುಣ್ಯ ಬಂತು ಅವನಿಗಾಗ. ಆಯೋಚನೆ ಮಾಡೋದಿಲ್ಲ. ಕಣ್ಣು ಮುಚ್ಕೊಂಡು ತುಳ್ಕೊತ ಹೋದ್ರೆ ಇವ್ನಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡಿರ್ತಾರೆ. ಅಂದ್ರೆ ಸರಿ ಎಜುಕೇಶನ್ ಇಲ್ಲ. ಅದು ಸಮಸ್ಯೆ ಅಂತ ಕೇಳಿದ್ರೆ ಮೆಕ್ಯಾನಿಕಲಿ ಕೇಳ್ತಾರೆ, ಬಿಟ್ಟು ಬಿಡುತ್ತೆ. ಮೊನ್ನೆ ಆಯ್ತಲ್ಲ ಪಾಪ, ಇಂಜೆಕ್ಷನ್ ಕೊಡೋಕು ಕೊಟ್ಟರು ಮಕ್ಕಳಿಗೆ 3 ಜನ ಸತ್ತೋದ್ರು ಇಮಿಡಿಯೇಟ್ ಆಗಿ. ಯಾಕೆ? ಎಲ್ಲೋ ಫ್ರಿಜಲ್ಲಿ ಹಿಡಿತ ಚುಚ್ಚಿಬಿಟ್ಲು ನಡಿ ಅಂತ ಹೇಳ್ಬಿಟ್ಟು. ಆಫೀಸ್ ಬೇರೆ, ಹಾಸ್ಪಿಟಲ್ ರೀತಿ ಬೇರೆ, ಇದ್ರ ರೀತಿ ಬೇರೆ. ಮನೆ ಫ್ರಿಜ್ ತರಕಾರಿ ಹಿಡಿಯೋ ಜಾಗದಲ್ಲಿ ಇಟ್ಟು ಇದು ಮಾಡೋಕ್ಕಾಗುತ್ತೆ ಅದನ್ನ? ಆ ಬಡಿ ಸಾಲದು, ಅದಕ್ಕೆ ಇನ್ಫೆಕ್ಷನ್ ಆಯ್ತು ಹೋದು. ಗೊತ್ತಾಯ್ತಾ? ಅಂದ್ರೆ ಅದು ಎಚ್ಚರ ಇರಬೇಕು. ಆ ನರ್ಸ್ ಮಾಡಿದ ತಪ್ಪಿಗೆ 3 ಜನ ಕುಸುಳಿಸೋದು ಕತೆ ನೋಡಿರ್ತೇವೆ ಬೆಳಗಾಂನಲ್ಲಿ. ಇದೆಲ್ಲ ಯಾತಕ್ಕೆ ನೋಡಿ ಕೇಳಬೇಕು ಅಂದ್ರೆ ಎಷ್ಟು ತಪ್ಪು ಹೇಗಾಗುತ್ತೆ. ಅದೇನು ಮನೆಯಿಂದ ಎಲ್ಲ ತಂದು ಕೊಟ್ಟಿದ್ದಲ್ಲ ಫ್ರಿಜ್ಜೇ, ಬಟ್ ಇದು ಸಾಲದು. ಅದು ಇದಕ್ಕೆ ಸಾಲದು. ಈ ಔಷಧಿ ಎಲ್ಲ ಸಾಲದು. ನಾವು ಮಡಿ ಅಂತ ಹೇಳ್ತೇವೆ. ಮಡಿ ಅನೇಕ ವೆರೈಟಿ ಇದೆ. ಡಾಕ್ಟ್ರಿಗೆ ನೀವು ಒಂದು ಪಾತ್ರೆ ತೊಳ್ಕೊಂಡ್ರೆ ಒಪ್ಪಲ್ಲ ಅವರು. ಸಿರಿಂಜಿನ ಬರೀ ತೊಳೆಯೋದಿಲ್ಲ. ಈಗಂತೂ ಚೇಂಜ್ ಮಾಡಿಬಿಡ್ತಾರೆ ಬಿಡಿ, ಎಲ್ಲ ಬಿಸ ಯೂಸ್ ಅಂಡ್ ಥ್ರೋ ಮಾಡ್ತಾರೆ. ಹಿಂದೆಲ್ಲ ಇತ್ತಲ್ಲ, ಸ್ಟೆರಿಲೈಸ್ ಮಾಡಬೇಕು. 20 ಮಿನಿಟ್ ಬಾಯ್ಲಿಂಗ್ ವಾಟರ್ ಎಲ್ಲ ಹೋಗ್ಬೇಕು. ಅದು ಮಡಿ ಅವ್ರ ಮಡಿ ಆಗ. ಈಗ ನಮ್ಗೆ ಗೊತ್ತಾಗುತ್ತೆ ಕ್ಲೀನ್ನೆಸ್ ಎಷ್ಟು ವೆರೈಟಿ ಇದೆ. ಈ ಮಡಿ ಬೇರೆ, ದೇವ್ರ ಮಡಿ ಬೇರೆ, ಡಾಕ್ಟರ್ ಕ್ಲೀನ್ನೆಸ್ ಬೇರೆ, ಆಸ್ಪತ್ರೆ ಕ್ಲೀನ್ನೆಸ್ ಬೇರೆ. ಎಷ್ಟು ಇಷ್ಟು ಒಳಗೆ ಹಾಗೆಲ್ಲ ಬಿಡೋದಿಲ್ಲ ಕಂಡ್ಕೊಂಡವ್ರನ್ನ. ತಿಳಿತಿಲ್ಲ. ಯಾಕೆಂದ್ರೆ ಇವನ್ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೆ ಅಂತ ಇವರಿಂದ ಬಂದಿದ್ದು. ಅವರಿಂದ ಇವರಿಗೂ ಆಗಬಾರ್ದು, ಅವ್ರಿಗೂ ಆಗಬಾರ್ದು. ಎಷ್ಟು ಮಟ್ಟ ಏನು ಮಾಡೋದಿಲ್ಲ, ಅಷ್ಟಕ್ಕೆ ಆಗುತ್ತೆ. ಮತ್ತೆ ಮಡಿಗೆ ಅರ್ಥ ಬಂತ ಇಲ್ಲ ಹಾಗಿದ್ರೆ ಈಗ ಅಷ್ಟು ಬರುತ್ತೆ ಅಂದಮೇಲೆ ಮನೆಯವ್ರು ಬರೋ ರೋಗಗಳು ನಮ್ಗೇನು ಗೊತ್ತು, ರೋಗ ಇದೆಯೇ ಇಲ್ಲ ಅವ್ರಿಗೆ. ಈಗ ಇನ್ಫೆಕ್ಷನ್ ಬರ್ಬೋದು, ಇವರಿಂದ ಅವರಿಗೂ ಹೋಗ್ಬೋದು. ಸೈಂಟಿಫಿಕಲಿ ನಮ್ಮ ತುಂಬ ಕರೆಕ್ಟ್ ಆಗಿರೋ ಸಿದ್ಧಾಂತ. ಅದು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಎರಡು ಸರಿ ಉಳಿದವ್ರಿಗೆ ಕೊಡ್ಬೇಕಂದ್ರೆ ನಿರ್ಮಾಲ್ಯ ನಾವು ಉಪಯೋಗಿಸಾಗಿಲ್ಲ. ನಿರ್ಮಾಲ್ಯ ಆಗೋವ್ರಿಗೆ ಯಾರು ಉಪಯೋಗಿಸಾಗಿಲ್ಲ. ಹೌದು, ಇದು ಪಾವಿತ್ರ್ಯ, ಮೀಸಲು ಪಾವಿತ್ರ್ಯ, ಅದು ನಿರ್ಮಾಲ್ಯದ ಪಾವಿತ್ರ್ಯ. ಎರಡಕ್ಕೂ ಪಾವಿತ್ರ್ಯ. ಯಾವ ಶ್ರೇಷ್ಠ ಪ್ರಶ್ನೆ ಇಲ್ಲ, ಎರಡನ್ನೂ ಅಷ್ಟೇ ಶ್ರೇಷ್ಠ. ದೇವರಿಗೆ ಶ್ರೇಷ್ಠ ಬರೋಲ್ಲ ಅಷ್ಟೇ, ಅದು ಉಳಿದವರಿಗೆ ಯಾರು ಶ್ರೇಷ್ಠ. ಅದು ದೇವರಿಗೆ ಒಂದೇ ಶ್ರೇಷ್ಠ, ಉಳಿದವರಿಗೆ ಬರೋದಿಲ್ಲ. ಚಕ್ರೇ ವಿಹೀನೇ ದಿತಿಜೈ ಪರಾಜಿತೆ ಪುರಾ ವಯಂ ತ್ವಾಂ ಶರಣಂ ಗತಾಸ್ಮಾ. ಇಂಥ ಪ್ರಸಂಗ ಬಂದಾಗ ನಾವು ಎಲ್ಲರೂ ಕೂಡ ಮಾಡಕ್ಕೆ ಬಂದ್ವಿ. ರುದ್ರದೇವರ ಐಶ್ವರ್ಯ ಹೋಯ್ತು ಅಂದ್ರೆ ಏನರ್ಥ? ಗೌರ್ಮೆಂಟ್ ದುಡ್ಡಿಲ್ಲ ಅದೇನರ್ಥ? ಸಂಬಳ ಇಲ್ಲ ಅಂತ ಇದ್ದಾರೆ. ಅಲ್ಲಿದ್ದಾರೆ ಸಂಬಳ ಕೊಡ್ಬೇಕು ಅವರು. ರುದ್ರದೇವ ಅವ್ರ ಸಂಪತ್ತು ಹೋಯ್ತು ಅಂದ್ರೆ ದೇವಲೋಕನೇ ಖಾಲಿ ಈಗ. ಅದಕ್ಕೆ ಇವರೆಲ್ಲ ಅವ್ರ ಪರ ಕೇಳಕ್ ಬಂದಿದ್ದಾರೆ. ಬಂದ್ವಿ ನಾವಾಗ ನಮ್ಮ ರಾಜ್ಯ ಸರಿ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ದವ್ರು ಆಗೋದಿಲ್ಲ. ಅದೆಲ್ಲ ನಡೀತು. ಅದೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ತಾ ಹೋಗ್ತಾರೆ. ಯಾರಿಗೆ ಆ ಕಾಲಕ್ಕೆ ಮರ್ತು ಬಿಟ್ರು. ಅದೇ ಶುದ್ಧ ಭಾಗವತ ಧರ್ಮ ರುಜುಗಳಿಗೆ ಅಷ್ಟೇ ಗೊತ್ತು. ಬಿಡ್ದು ಒಂದೊಂದು ಕಾಲಕ್ಕೆ ಯಾವುದೋ ಕಾಲಕ್ಕೆ ಬಿಟ್ಟು ಬಿಡ್ತಾರೆ. ದುರ್ವಾಸನ ನೋಡಿದ್ರು ಯಾ ಕಾಲಕ್ಕೂ. ಇವತ್ತು 10 ಜನ ಎಷ್ಟೋ ಇರ್ತಾರೆ. ಯಾರು ಪಾಠ ಹೇಳ್ಕೊಟ್ರು ಬರೀ ಬಂದಿರೋದು ಪಾಪ. ಯಾರೋ ಸ್ವಾಮಿಗಳು ಒಬ್ಬರು ಮನೆಗೆ ಮುಂದೆ ನಿಂತಿದ್ದಾರೆ. ಪಾಠ ಹೇಳಿ ಶಿಷ್ಯ ಅವನು, ಮತ್ತೆ ಶಿಷ್ಯ ಸ್ವಾಮಿಗಳು. ಮತ್ತೆ ಅಯ್ಯೋ ಆಮೇಲೆ ಬರ್ಲಕ್ಕ ಹೇಳಿ ಮರ್ಕೊಂಡಿಲ್ಲ ಅಂತ ಹೇಳಿದ್ರು. ಏನ್ ಮಾಡೋಕೆ ಹೇಳ್ರಿ, ಬರ್ಕೊಡಕ್ಕಾಗಲ್ಲ. ಅಂದ್ರೆ ಸೊಕ್ಕು ಅಂದ್ರೆ ಹೇಗೆ ಬರುತ್ತೆ ಹೇಳಕ್ಕಾಗದ್ರೆ. ಇದು ಅಂತ ಕೇಸ್ ಆಯ್ತು. ಈಗ ಗುರುಗಳು ಅವಮಾನ ಮಾಡಿ ಇದು ಒಮ್ಮೊಮ್ಮೆ ಮಾಡ್ತಾರೆ ಇವರು ಫ್ರೀಕ್ವೆಂಟ್ ಮಾಡ್ತಾರೆ. ಮತ್ತು ಇದು ಹೆಚ್ಚು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಪಶ್ಚಾತ್ತಾಪ ಎಲ್ಲ ಬರುತ್ತೆ ಅವರಿಗೆ. ಇವರಿಗೆ ಅದು ಬರೋದಿಲ್ಲ. ಆಮೇಲೆ ಅಹಂಕಾರ ಹೇಗೆ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ ಯಾರಿಗೆ. ಎಲ್ಲಿ ನೋಡ್ತಾ ಹೇಳ್ತಾರೆ ಅಂದ್ ಹಿಂದೆ ಆಗಿದೆ ಅಂದ್ರೆ ಈಗೇನೆ ಹಿಂದೆ ಅಂತ ಬಾಗಿಲ್ಲ. ಅದಲ್ಲ ಆ ಪುಸ್ತಕ ಓದ್ತಿದ್ದೀರಿ ನೀವು, ಅದಲ್ಲ ಹಾಗೆ. ಆ ಪುಸ್ತಕ ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಒಂದೇ ಸರ್ತಿ ಹೇಳಿರೋದು, 2 ಸರ್ತಿ ಅಲ್ಲ, ಒಂದೇ ಸರ್ತಿನೇ ಹೇಳಿರೋದು. ಅದು ಮುಗಿದೋಯ್ತು. ಅವಮಾನ ಅಂದ್ರೆ ಏನೀಗ? ಅದು ಯೂನಿಟ್. ಅದು ಮೊದಲು ಐರಾವತಿ ಕೈಲಿ ಕೊಟ್ಟರು. ಅದೇ ಐರಾವತಿ ಹೇಳಿ ಕೇಳಿ ಪ್ರಾಣಿ ಅದೇನ್ ಮಾಡಿತ್ತು? ಸಾ ರಾಜ ತಥಾ ಪ್ರಜಾ ಇದ್ದಾಗೆ ಮೇಲೆ ಕೂತವರು, ಸ್ಟೇರಿಂಗ್ ಇದೆ ವೆಹಿಕಲ್, ಡ್ರೈವರ್ ಕೈಲಿದೆ ಅದು. ಸೊ ಮೇಲೆ ಕೂತವ್ರು ತಪ್ಪು ಮಾಡಿದ್ರೆ ಇದು ತಪ್ಪು ಕೆಳಗೆ ಹಾಕಿ ಅವ್ರಿಗೇನು ಗೊತ್ತು ತುಳಿದು ಹಾಕ್ತಾರೆ. ಎಷ್ಟೋ ಮಕ್ಕಳಿಗೆ ಹಾಗೆಲ್ಲ ಕೊಡ್ತಾರೆ. ಮಕ್ಕಳು ಎಂಜಿನ ಬಿಸಾಕ್ಬಿಡ್ತಾರೆ. ಕೊಟ್ಟು ಇವ್ರದ್ದು ದೊಡ್ಡವ್ರ ತಪ್ಪು. ಅದಕ್ಕೆ 13 ವರ್ಷದವ್ರಿಗೆ ಯಾರಿಗೂ ಪಾಪ ಇಲ್ಲ, ಇವರಿಗೆ ಪಾಪ ಅಂತ ಹೇಳ್ಬಿಡ್ತಾರೆ. ಅದಕ್ಕಾಗಿ ಗೊತ್ತಾಯ್ತಾ? ಯೋಚನೆ ಮಾಡ್ಬೇಕಾದ್ರಲ್ಲ. ಅಲ್ಲ 13ವರೆಗೂ, 14ರಿಂದ ಶುರು ಅಪ್ ಟು 14 ಅಂದ್ರೆ 2 ಅರ್ಥ ಅದಕ್ಕೆ. ಇನ್ಕ್ಲೂಸಿವ್ ಆಫ್ 14th ಇಯರ್ ಅಥವಾ ಎಕ್ಸ್ಕ್ಲೂಸಿವ್ 14th ಇಯರ್ 2 ಅರ್ಥ ಇದೆ ಅದಕ್ಕೆ. ಆ ಷೋಡಶಾಸ್ತ್ರ ಬಂದ ಅಂಥದಕ್ಕೆಲ್ಲ ಅರ್ಥ ಹಾಗೇನೆ. ಅಪ್ ಟು ಆಗ್ಬೋದು,
ಇನ್ಕ್ಲೂಡಿಂಗ್ ದಟ್ಟು ಆಗ್ಬೋದು, ಎರಡೂ ಆಗುತ್ತೆ. ಅದರಿಂದ 13ಕ್ಕೆ ಅಂತಾನೆ ಇದು ಮಾಡಿ ವ್ಯವಸ್ಥೆ. ಮೊದಲು 12 ಇರ್ತಂತೆ 13 ಮಾಡಿದ್ರು ಅಂತ ಬರುತ್ತೆ ಮಹಾಭಾರತ. ಅದನ್ನ ಅಡ್ವಾಂಟೇಜ್ ನೋಡಿದ್ರೆ ತಗೊಳ್ಬೋದು, ತಪ್ಪಲ್ಲ. ಎರಡರ್ಥನೂ ಬಂದ ಕಾಲಕ್ಕೆ ತಗೊಂಡ್ರೆ ತಪ್ಪಲ್ಲ, ಆ ಅವಕಾಶ ಇದೆ ಅದಕ್ಕೆ. ಆಮೇಲೆ 15 ಅಂತ ಅರ್ಥ ಮಾಡಕ್ಕೆ ಮಾತ್ರ ಬರಲ್ಲ ಅಷ್ಟೇ. ಅಷ್ಟನ್ನ ನಾವು ಕೆಲಸ ನೋಡ್ಕೋತಾರೆ, ಸಮಯ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ತಾರೆ. ಸ್ವದತ್ತಮಾಲಾ ಭುವಿಪಾತ ಕೋಪತೋ. ಹಾ, ಅವಾಗೇನಾಯ್ತು, ಶರಣೆಗೆ ಹೋಗ್ತೀವಿ. ತ್ವದಾಜ್ಞೆಯ ಬಲಿನಾ ಸಂದಧಾನಾಹ ವರಾದ್ಗಿರೀಶಸ್ಯ ಪರೈರಚಾಲ್ಯಂ ವೃಂದಾರಕ ಮಂದರಮೇತ್ಯ ಬಾಹುಭಿಃ ನಶೇ ಕುರುದ್ಧರ್ತು ಮಿಮೇ ಸಮೇತಾಹ. ಆ ಎಲ್ಲರೂ ಯೋಚನೆ ಮಾಡಿದ್ರು, ದೇವರ ತುಳಿದ್ರು. ಮತ್ತೆ ಇದೆಲ್ಲ ಅಷ್ಟಮಸ್ಕಂದ ಭಾಗವತದ ಕಥೆಯ ಸಂಬಾರಿ. ಆಚಾರ್ಯ ಏನೂ ಬರೋದಿಲ್ಲ ಆಗ ಹೇಳ್ಬೇಕಾದ್ರೆ. ಅಷ್ಟಮಸ್ಕ ಈ ವಿಷಯದ ಏನೇನೂ ಬರೋದಿಲ್ಲ, ಎಲ್ಲ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಇದ್ರ ಓದ್ದೇವರು ಹೇಳಕ್ಕೋರಿ ಎಲ್ಲ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಇದಿಷ್ಟೇ ಶಿಫ್ಟ್ ಮಾಡ್ಕೋಬೇಕು. ನಮ್ಮ ಸ್ವರೂಪದಲ್ಲಿ ಪ್ರಿಂಟ್ ಮಾಡಿಸಿದ್ದಾರೆ, ನಮ್ಮ ಸ್ವರೂಪದಲ್ಲಿ ಪ್ರಿಂಟ್ ಆಗಿದ್ದಾರೆ. ಅದರಿಂದ ಪೂರ್ತಿ ಭಾಗ ಅಲ್ಲಿ ಕೊಟ್ಟಿದೆ. ಆಚಾರ್ಯ ಏನೇನು ಭಾಗವತ ಅಥವಾ ಏನೇನು ಬರೋದಿಲ್ಲ ಬೇರೆ ಕಡೆ ಬರೆದಿದ್ದಾರೆ ಅದನ್ನೆಲ್ಲ. ಅಲ್ಲಿ ಸೇರಿಸ್ಕೊಳ್ದೆ ಹೋದ್ರೆ ಪೂರ್ಣ ಆಗೋದಿಲ್ಲ. ಆಚಾರ್ಯ ಹಾಗೆ ಬರೆದ್ರು ಹಾಗೆ ಬರೆಯೋದು ಅವರು, ಗೊತ್ತಾಯ್ತಾ? ಅದು ಹೇಳಿದ್ದಾರೆ ಟೀಕ ವಿಕ್ಷಿಪ್ಯ ವರ್ಣನ ಮತ್ತು ಗಂಭೀರ ವಾಚ ವರ್ಣನ. ಆಚಾರ್ಯ ಬರೆಯೋ ಸ್ಟೈಲ ಭಾಷ್ಯಕಾರರು ಅವರು, ಗೊತ್ತಾಯ್ತಾ? ಅದನ್ನ ಹೇಳಕ್ಕೆ ಬಂದು ಟೀಕಾಕಾರರು ಬರೋದು. ಎಲ್ಲ ಅವರೇ ಹೇಳಿದ್ರೆ ಟೀಕಾಕಾರರು ಬೇಕಾಗ್ತಿರ್ಲಿಲ್ಲ. ತುಂಬಾ ಜನ ಗೊತ್ತಿರೋದಿಲ್ಲ, ಎಲ್ಲ ಬಿಟ್ಟು ಆಚಾರ್ಯ ಬರೋದಿಲ್ಲ ಆದ್ದರಿಂದ ಏನೋ ಹೇಳ್ತೀವಿ ಅಂತ ಹೇಳೋದಲ್ಲ, ಎಲ್ಲ ಬರೆದ್ಬಿಟ್ಟಿದ್ದಾರೆ ಇಲ್ಲಿ. ಆಗಲಿ ಸರ್ವಮೂಲ ಅಂತ ಯಾತಕ್ಕೆ ಕರೆದ್ರು ಅಂದ್ರೆ ಎಲ್ಲ ಒಂದು ಯೂನಿಟ್. ಈಗ 1ನೇ ಪುಟದಲ್ಲಿ ಬರೆದಿಲ್ಲ, 5ನೇ ಪುಟದಲ್ಲಿ ನಮಗೆ 1ನೇ ಪುಟದಲ್ಲಿ ನೋಡಿದ್ರೆ ಸಿಗ್ಲಿಲ್ಲ ಅಂತ ಕೇಳಿದ್ರೆ 10ನೇ ಪುಟದಲ್ಲಿ ಓದ್ಬೇಕಲ್ಲ ಇವನೀಗ. ಒಂದು 100 ಪುಟದ ಪುಸ್ತಕ ಇದ್ರೆ 99 ಪೇಜ್ ಓದಿ ಕಾಮೆಂಟ್ ಮಾಡಬಾರ್ದು, 100ನೇ ಪೇಜು ಹೋಗ್ಬೇಕು ಕಾಮೆಂಟ್ ಮಾಡ್ಬೇಕಾದ್ರೆ. ಇದಿಷ್ಟೆಲ್ಲ ಆಕ್ಷೇಪ ಅಲ್ಲಿ ಬಂದಿರ್ಬೋದು. ಉಪನ್ಯಾಸದಲ್ಲಿ ಹಾಗೇನೆ ಎಲ್ಲ ಕೇಳಿ ಮಾತಾಡ್ಬೇಕು. ಯಾವನು ಬರ್ತಾನೆ ಬರೋದು ಅವ್ನು ಒಂದು ಪ್ರಶ್ನೆ ಕೇಳಿದ್ದು ಹೋಗ್ಬಿಡ್ತಾನೆ, ಮತ್ತೆ ಉತ್ತರ ಕೊಡೋದೇ ಇಲ್ಲ ಅವನು. ಅವನೇನು ಉತ್ತರ ಕೊಡೋದು ಅವನಿಗೆ? ಮೊದ್ಲಿಂದ ಕೇಳಿಲ್ಲ, ಗೊತ್ತಾಯ್ತಾ? ಮುಂದೆ ಕೇಳೋದಕ್ಕೂ ತಯಾರಿಲ್ಲ. ಅವ್ರು ಬರೋದು ಯಾತಕ್ಕೆ ಬೈಲಕ್ಕೆ. ಅಂಥವರೆಲ್ಲ ನಾ ಪೃಷ್ಟ ಕಶ್ಚಿತ್ ಬ್ರೂಯ ನಾಪಿ ಅನ್ಯಾಯೇನ ಪೃಚ್ಛತಃ. ಸರಿಯಾಗಿ ಇನ್ವಾಲ್ವ್ಮೆಂಟ್ ಇದ್ದು ಕೆಲಸಕ್ಕೆ ನನಗೇನು ಗೊತ್ತಿಲ್ಲ ಆ ಬಗ್ಗೆ ಅದು ನ್ಯಾಯ. ಈ ಮಹಾಭಾರತ ರಾಮಾಯಣ ಸಂಸ್ಕೃತನೇ ಫಟ್ ಬರಲ್ಲ ಇವರಿಗೆ. ಯಾವುದೋ ತಪ್ಪು ಟ್ರಾನ್ಸ್ಲೇಷನ್ ಓದಿರ್ತಾರೆ. ಅದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ಬೇಕು? ಇದಕ್ಕೀಗ ಎಲ್ಲಿ ಕೇಳ್ಬೇಕು ನೀವೀಗ? ಇಲ್ಲಿರೋ ಪ್ರಶ್ನೆ ಕೇಳಬೇಕು, ಅರ್ಥ ಆಯ್ತಾ? ಎಲ್ಲ ಕಡೆನೂ ಹಾಗೇನೆ. ಇವತ್ತು ರಾಮದೇವ್ರ ಬಗ್ಗೆ ಯಾವ್ದು ಪ್ರಶ್ನೆ ಕೇಳ್ತಾರೆ ಜನಗಳು, ಯಾರು ಸಿನಿಮಾ ನೋಡೋ ಪ್ರಶ್ನೆ ಕೇಳೋದು. ಸಿನಿಮಾದ ದೂರ ಬರ್ದಿದ್ದ ಅದು ಅವ್ರ ತಪ್ಪಿನ ಇವ್ರ ಮೇಲೆ ಯಾಕೆ ಹಾಕ್ಬೇಕು ಅದನ್ನ? 100ಕ್ಕೆ 99% ಹಾಗೆ ಮಾಡಿ ಶಾಸ್ತ್ರ ಪ್ರತಿ ಕೆಟ್ಟೋಯ್ತು, ತಿಳಿತಿಲ್ಲ. ಅದೇ ಅದರಿಂದ ಡೇಟಾ ಕರೆಕ್ಟ್ ಇರಬೇಕು. ಅದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಒಳ್ಳೊಳ್ಳೆ ಉತ್ತರ ಸಿಗುತ್ತೆ. ಇದು ಹಾಗೆ ಶರಣಂಗತಾಸ್ಮ ಅವೆಲ್ಲ ಸೇರಿ ಯೂನಿಟ್ ಆಯ್ತು. ಕೊಟ್ಟಿದ್ದು ಅದು ಕೆಳಗೆ ಬಿಡಿಸಿದ್ದು ಎಲ್ಲ ಪಾಪ. ಯಾರು ಆನೆಗೆ ಪಾಪ ಇಲ್ಲ. ಇವತ್ತು ಯಾರು ಇದಕ್ಕೆ ವೆಹಿಕಲ್ ಪನಿಷ್ಮೆಂಟ್ ಕೊಡ್ತಾರಾ? ಆದ್ದರಿಂದ ವೆಹಿಕಲ್ ಪಾಪ ಇಲ್ಲ. ಇವ್ರಿಗೆ ಬಂತೆ ಎಲ್ಲ ಪಾಪ. ಮುನಿ ಯಜಮಾನ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ತ್ವದಾಜ್ಞೆಯ ಬಲಿನಾ ಸಂದಧಾನಾಹ ವರಾದ್ಗಿರೀಶಸ್ಯ ಪರೈರಚಾಲ್ಯಂ. ಅದಕ್ಕೆ ಆಚಾರ್ಯ ಬರೀತಾರೆ, ಯಾತಕ್ಕೆ ಮಹಾಭಾರತ ಬರೆದಿದ್ದು ಅಂತ ಕೇಳಿದ್ರೆ, ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸ್ಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ನಷ್ಟ ಸರ್ವಜ್ಞಾನ ಲೋಕ ಕೃಪಾಲುಭಿಃ ಬ್ರಹ್ಮರುದ್ರೇಂದ್ರಾದಿಭಿಃ ಅರ್ಚಿತಾ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ಎಲ್ಲ ಎಷ್ಟು ಹೇಳ್ತಾರೆ. ಧರ್ಮಾಧರ್ಮ ಪರಿಜ್ಞಾನ ಬರೋದಕ್ಕೋಸ್ಕರನೇ ಇದೆಲ್ಲ ಬರೆದಿರೋದು. ಅದನ್ನು ಇದರಲ್ಲಿ ಎಜುಕೇಟಿವ್ ಟೆಕ್ಸ್ಟ್ ಬುಕ್ ಅದು, ಗೊತ್ತಾಯ್ತಾ? ಪಠ್ಯಪುಸ್ತಕ. ಅದನ್ನು ನೋಡಿ ತಿಳ್ಕೋಬೇಕು. ಅದನ್ನು ಕಥೆಯಾಗಿ ಓದೋದಾಗಲಿ ತಮಾಷೆಯಾಗಿ ಓದೋದಾಗಲಿ ಮೂರ್ಖತನದ ಪರಮಾವಧಿ. ತ್ವದಾಜ್ಞೆಯ ಬಲಿನಾ ಸಂದಧಾನ. ಆ ದೇವರು ಹೇಳಿದ, ಆಯ್ತು ಇವೆಲ್ಲ ಬಂದಿರಿ, ತಪ್ಪಂತೂ ಮಾಡಿದ್ದೀರಿ, ಬ್ರಾಹ್ಮಣ ಶಾಪ ಎಂದು. ಬ್ರಾಹ್ಮಣ ಶಾಪ ಪರಮಾತ್ಮ ಏನು ಮಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗೆ ಚೇಂಜ್ ಮಾಡೋದಿಲ್ಲ, ಅದು ಅನುಭವಿಸಲೇಬೇಕು, ಗೊತ್ತಾಯ್ತಾ? ಮುಂದೆ ಪರಿಹಾರ ವಾಸಿ ಮಾಡೋ ವಿಚಾರ ಬೇರೆ, ಬಟ್ ಅದನ್ನು ತೆಗೆದು ಹಾಕ್ಲಿಕ್ಕೆ ಮಾತ್ರ ದೇವ್ರು ಹೋಗೋದಿಲ್ಲ. ಅಂಬರೀಷ್ ಪ್ರಸಂಗ ಬಂದಾಗ ನಾನು ಭಕ್ತ ಪರಾಧೀನ, ದ್ರೋಹ ಮಾಡಿ ಆತಂತ್ರ ಹೋಗ್ರಿ, ನಾನಾಗಲೇ ಉದ್ಧಾರ ಮಾಡೋದಿಲ್ಲ ಅಂತ. ಇದು ಬ್ರಾಹ್ಮಣರಿಗೆ ಸ್ಪೆಷಲ್. ಇದು ಗೌರ್ಮೆಂಟ್ ಆರ್ಡರ್ ಕೂಡ ಚೇಂಜ್ ಆಗಬಹುದು, ಆದರೆ ಬ್ರಾಹ್ಮಣರ ಬಾಯಿಂದ ಬಂದ ಮಾತ್ರ ಪರಮಾತ್ಮ ಬದಲಾಯಿಸೋದು. ನಡಿಬೇಕು, ನಡಿಲೇಬೇಕು. ತ್ವದಾಜ್ಞೆಯ ಬಲಿನಾ ಸಂದ ಅವಧ್ಯ ಹೇಳಿದ ದೇವರು. ಈಗ ಸಮುದ್ರ ಮಥನ ಮಾಡಬೇಕು. ಕಳ್ಕೊಂಡಿದ್ದು ಸುಲಭ, ವಾಪಸ್ ತಗೊಳ್ಳೋದು ಬಹಳ ಕಷ್ಟ. ಕ್ಷೀರ ಸಮುದ್ರ ಮಥನ ಮಾಡಬೇಕು. ಮಥನ ಮಾಡೋದಕ್ಕೆ ಇಬ್ಬರು ಬೇಕು, ಒಬ್ಬರಿಗೆ ಆಗೋದಿಲ್ಲ. ಅದಕ್ಕೇನು ಮಾಡ್ಬೇಕೀಗ? ದೈತ್ಯರ ಜೊತೆಗೂ ನೀವೇನು ಮಾಡಬೇಕು? ಸಂಧಾನ ಮಾಡ್ಕೋಬೇಕು. ಅದಕ್ಕೆ ಸಂಧಾನಾಹ ಸಂಧಿ ಮಾಡ್ಕೊಂಡ್ಬಿಟ್ಟು ನೀವು ಎಲೆಕ್ಷನ್ ಮಾಡಬೇಕು. ಅಲ್ಲ ಹೀಗೆಲ್ಲ ಮಾಡೋಕ್ಕಾಗ್ತದೆ? ಅವರೆಲ್ಲ ನಮ್ಮ ಶತ್ರುಗಳು ಅಂತ ಕೇಳಿದ್ರೆ ಭಾಗವತಲ್ಲೆಲ್ಲ ಬರುತ್ತೆ. ಅರಯೋಪಿ ಹಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕೆಲಸ ಆಗಬೇಕಾದ್ರೆ ಏನು ಮಾಡಬೇಕು? ಶತ್ರುಗಳ ಜೊತೆಗೂ ಸಂಧಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಶತ್ರುಗಳ ಸಂಧಾನ ಮಾಡ್ಕೋಬೇಕು, ಇಲ್ಲ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಜೆಂಟ್ ಹೋಗ್ಬೇಕಾಗಿದೆ, ಒಂದು ಬಸ್ ಕೊಡು, ಟಿಕೆಟ್ ತೊಗೊಳಕ್ಕಾಗುತ್ತೆ. ಅವ್ರಿಗೆ ಯಾರೋ ಕೂತಿದ್ದಾರೆ, ಇವಳು ಕೊಡ್ಬೇಕು, ಬೇರೆ ದಾರಿ ಇಲ್ಲ, ಏನು ಕೊಡು ಮಹಾರಾಯ ಅಂತ ಹೇಳಬೇಕು. ಎಲ್ಲಿವರೆಗೂ ಪ್ರಯಾಣ ಆಗ್ಬೇಕಾದ್ರೆ ನಡಿಬೇಕಾದ್ರೆ ನಮ್ಮದೇ ಒಂದು ಬಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತಾ?
ಸಾಧ್ಯ ಇಲ್ಲ. ಸಹಿಸ್ಕೋಬೇಕು. ದೊಡ್ಡ ಕೆಲಸ ಮುಟ್ಬೇಕಾಗಿದೆ ಅವರಿಗೆ. ಇವತ್ತು ಹೊರಗೆ ಎಲ್ಲ ನಮ್ಮದೇ ಅಂತ ಯಾವುದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸ್ಕ್ಲೂಸಿವ್ಲಿ. ಎಲ್ಲರ ಮಧ್ಯೆನೇ ನಾವಿರ್ಬೇಕು. ಆದರೆ ನಾವು ತಾತ್ವಿಕವಾಗಿ ಕಾಂಪ್ರಮೈಸ್ ಮಾಡ್ಕೋಬಾರದು. ಬಟ್ ಇದರಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಇದು ನಮ್ಮ ಬ್ರಾಹ್ಮಣರದೇ ಪ್ರಾವಿಡೆಂಟ್ ಸ್ಟೋರ್ಸು, ನಾವು ಅವ್ರ ಮಠದ್ದೇ ಪ್ರಾವಿಡೆಂಟ್ ಸ್ಟೋರ್ಸು, ಅವ್ರ ಮಠದವರೇ ಸಪ್ಲೈಯರ್ಸು ಎಲ್ಲ ಇದ್ದಾರೆ. ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೊಂದ್ಕೋಬೇಕು. ಆಮೇಲೆ ಶುದ್ಧಿ ಮಾಡ್ಕೋಬೇಕು ನಾವು ಅಷ್ಟೇ. ಅದು ಹೇಗೋಗ್ಬಿಟ್ಟಿರ್ತಾನೆ ಅವೆಲ್ಲ ಬಂಡಿ ಕೊಡ್ತಾರೆ. ನಿಮಗೆ ಎಂಜಿನ್ ಬಾಕ್ಸ್ ಜನರಿಗೆ ಇವತ್ತು ಮನೆಗಳಲ್ಲೇ ಮಾಡೋದು ಕಷ್ಟ ಅದು. ಆ ಸ್ಥಿತಿ ಬಂದು ಹೋಗ್ಬಿಟ್ಟು ಯಾರಿಗೆ ತಿಳುವಳಿಕೆ ಹೇಳಿದ್ರೆ ಅವ್ರಿಗೆ ತಿಳುವಳಿಕೆನೇ ಬರಲ್ಲ, ತಿಳಿತಿಲ್ಲ. ಅದಕ್ಕೇನು ಮಾಡ್ಬೇಕು ಇವರು? ಅವನು ಬಂದು ಕೊಟ್ಟಿರ್ತಾರೆ, ತಿಂತಾರೆ, ಹಾಗೆ ಕೊಡ್ತಾರೆ. ಆಫೀಸ್ಗಳು ಹೋದ್ರೆ ಊಟ ಮಾಡಕ್ಕಾಗಲ್ಲ. ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ತಿಂತ ಕೂತಿರ್ತಾರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೈಲಿ ಕೊಡ್ತಾರೆ. ಅದು ಎಲ್ಲಿ ತಗೋಬೇಕು ನೀವು ಅದನ್ನ? ಗೊತ್ತಾಯ್ತು? ಬಡಿ ಹಿಡಿಯೋದು ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲ, ಹೋಗ್ಬಿಡ್ತಾರೆ, ಕೆಲಸ ಹೋಗ್ಬಿಡ್ತದೆ. ಅದು ತಗೊಂಡು ಅದು ತೊಳೆದ್ಬಿಟ್ರೆ ಎಲ್ಲ ಹೋಗ್ಬಿಡ್ತದೆ. ಅಂತ ಏನು ಮಾಡ್ಬೇಕಾಗ? ಬ್ಯಾಂಕಿಗೆ ಹೋಗ್ರಿ, ಹೋಗ್ಬಿಟ್ರೆ ನೀವು ದುಡ್ಡು ಈ ಕಡೆ ತಿಂತಿರ್ತಾನೆ, ಈ ಕಡೆ ಕೊಡ್ತಾರೆ ಕೆಲವು ಸಲ. ಅದೇ ದುಡ್ಡು ನೀವೇನು ಮಾಡಿ ಬಿಸಾಕ್ತಾರೆ ಅದ್ರ ಸಂಬಳದ ಕ್ಯಾಶಿಯರ್ ಸಂಬಳದ ದಿವಸ ಹಾಗೆ ಕೊಡ್ತಾರೆ. ಹಾಗೆ ಮಡಿ ಇಲ್ಲ ಬೈಲಿಲ್ಲ. ಅದು ಬಾತ್ರೂಮ್ ಹೋಗ್ಬರ್ತಾರೆ. ಯಾವ ಕೈಗೆ ತೊಗೊಳ್ಕೊತಾರ ಅವರು. ಅಸಹ್ಯಮಯ ಕಾಲ ಇರೋದೇ ಹಾಗೆ. ಅದಕ್ಕೆ ಏನು ಮಾಡಿ, ಇದು ನಮ್ಮಲ್ಲಿ ಏನು ಬೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮಾಡೋದು. ಅದಕ್ಕೆ ಹೊಂದಾಣಿಕೆ ಅಂತ ಕರೆಯೋದು. ಪೂರ್ತಿ ಹೊಂದಾಣಿಕೆ ಮಾಡಿಕೊಂಡ್ರೆ ತತ್ವ ಬಿಟ್ಬಿಡ್ಬೇಕಾಗ್ತದೆ. ಏನು ಮಾಡಿದ್ರೆ ತತ್ವ ಮನುಷ್ಯನ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು, ಇದರಲ್ಲಿ ಮಾಡ್ಕೊಳ್ಳೇಬೇಕು. ಸಂಧಾನ ಅದು ಕೂಡ ಇದ್ದಿದ್ದಾರೆ. ಬಲಿ ಚಕ್ರವರ್ತಿ ಹೆಸರ ಹೆಡ್ ಆಗಿ ಬಲಿ ಚಕ್ರವರ್ತಿ ಆ ಕಾಲ ಅದು ಒಳ್ಳೆ ವ್ಯಕ್ತಿನೇ ಆತ. ಭಾವಿ ಇಂದ್ರನೂ ಜಗಳ. ಈಗ ವರಾದ್ಗಿರಿ ಶಸ್ಯ ಪರೈರಚಾಲ್ಯಂ. ಈಗ ಮಂದರ ಪರ್ವತ ತಂದು ಅಲ್ಲಿ ಇಡಬೇಕು. ಮಂದರ ಪರ್ವತನ ಎಂಥದ್ದು ಗೊತ್ತದು? ಮಂದರ ಪರ್ವತ ರುದ್ರದೇವ್ರ ವರ ಇದೆ. ಅದು ಏತಿ ತರ್ಲಕ್ಕಾಗೋದಿಲ್ಲ, ಅಲ್ಲ ಅದು ಅಲೆಗಾಡೋದಕ್ಕೂ ಆಗೋದಿಲ್ಲ. ಅಂಥ ದೊಡ್ಡ ಪರ್ವತ ಕುಲಪರ್ವತ ಅಂತ ಕರೀತಾರೆ. 7 ಕುಲಪರ್ವತದಲ್ಲಿ ಒಂದು ಮಂದರ ಪರ್ವತ. ಅದು ಸುವರ್ಣ ಪರ್ವತ ಬೇರೆ. ಅದನ್ನು ತರಬೇಕು. ತಂದು ಅಲ್ಲಿ ತಂದು ಇಡಬೇಕು. ಅದು ಆಮೇಲೆ ಅದನ್ನು ಕಡಿಬೇಕು. ಎಷ್ಟು ಕಷ್ಟ! ಒಂಚೂರು ತಪ್ಪಿ ಕಳ್ಕೊಂಡಿದ್ದನ್ನು ವಾಪಸ್ ತೊಗೊಳ್ಬೇಕು. ಒಂದು ಚಿಕ್ಕ ಗಾಯ ಆಗುತ್ತೆ. ಎಷ್ಟು ದಿವಸ ಗೊತ್ತು ವಾಸಿ ಆಗ್ಬೇಕಾರೆ? ಅದು ಶುಗರ್ ಗಿರಿದವ್ರಿಗಂತೂ ಗೋವಿಂದ. ಅದು ಫ್ಯಾಟಲ್ಡ್ ಆಗಿಬಿಡ್ಬೋದು, ಗ್ಯಾಂಗ್ರೀನ್ ಆಗಿಬಿಡ್ಬೋದು. ಆದ್ದರಿಂದ ತುಂಬ ಹುಷಾರಿರ್ಬೇಕು. ತ್ವದಾಜ್ಞೆಯ ಬಲಿನಾ ಸಂದಧಾನಾ ವರಾದ್ಗಿರೀಶಸ್ಯ ಪರೈರಚಾಲ್ಯಂ. ಗಿರೀಶ ರುದ್ರದೇವರ ವರದಿಂದ ಇವರದವರಿಂದ ಚಾಲನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ವೃಂದಾರಕಾಹ ಮಂದರಂ ವ್ಯತ್ಯ ಅಂತೂ ಮಂದರ ಪರ್ವತಕ್ಕೆ ಹೋದರು. ಬಾಹುಭಿ ಉದ್ಧರ್ತುಂ ನಶೇಕು. ಎಷ್ಟು ಪ್ರಯತ್ನ ಪಟ್ಟರು ಕೈಯಿಂದ ಎತ್ತಕ್ಕಾಗಲೇ ಇಲ್ಲ. ದೇವತೆಗಳ ಶಕ್ತಿ ಭಾರಿ ಜಾಸ್ತಿ. ಆದರೆ ಇದಕ್ಕೆ ಸಾಕಾಗಲಿಲ್ಲ, ಇಂದ ಎತ್ತಕ್ಕಾಗಲಿಲ್ಲ. ಇಮೇ ಸಮೇತ ಎಲ್ಲ ಒಂದಾದರು. ಎಲ್ಲರ ಒಂದು ದೈವದೈತ್ಯರು ಒಟ್ಟಾಗಿ ಸೇರಿದ್ರು ಎತ್ತಕ್ಕಾಗಲಿಲ್ಲ. ಒಬ್ಬ ದೇವತೆಗಾಗಲಿಲ್ಲ, ಇಬ್ಬರಿಗಾಗಲಿಲ್ಲ, ಎಲ್ಲರಿಗೂ ಆಗಲಿಲ್ಲ, ದೈತ್ಯರಿಗೂ ಆಗಲಿಲ್ಲ. ಎಲ್ಲರೂ ಇಬ್ಬರು ಸೇರಿದ್ರು ಆಗಲಿಲ್ಲ. ಅಷ್ಟು ಭಾರ ಇತ್ತು. ಆಗೇನು ಮಾಡಿದರು? ತದಾ ತ್ವಯಾ ನಿತ್ಯ ಬಲತ್ವ ಹೇತುತೋ ಯೋನಂತ ನಾಮ ಗರುಡಸ್ತದಂಸಕೆ ಉತ್ಪತ್ಯ ಚೈಕೇನ ಕರೇಣ ಮಂದರೋ ನಿಧಾಪಿತ ಸಹ ತ್ವಯಾ ಅವಹತ್. ತದಾ ತ್ವಯಾ ನಿತ್ಯಬಲತ್ವ ಹೇತುತಃ ಯಃ ಅನಂತನಾಮ ಗರುಡಃ ತದಂಸಕೆ ಉತ್ಪಾಟ್ಯ ಚ ಏಕೇನ ಕರೇಣ ಮಂದರಃ ನಿಧಾಪಿತಃ ತಂ ಸಹ ತ್ವಯಾ ಅವಹತ್. ಆಗ ನಿನ್ನ ಸ್ತೋತ್ರ ಮಾಡಿದರು ದೇವತೆಗಳು. ಪರಮಾತ್ಮ ಬಂದ. ತದಾ ತ್ವಯಾ ನಿತ್ಯಬಲತ್ವ ಹೇತುತಃ ಗರುಡಾರೂಢನಾಗಿ ಬಂದ. ಬಂದು ಏನು ಮಾಡಿದ? ಅದನ್ನ ಉತ್ಪಾಟ್ಯ ಚೈಕೇನ ಕರೇಣ, ಒಂದೇ ಕೈಯಿಂದ ಅದನ್ನ ಎತ್ತಿದ. ಇವ್ರು ಎಲ್ಲರೂ ಸೇರಿ ಆಗದೇ ಇದ್ದ ಕೆಲಸನ ಒಂದೇ ಕೈಯಿಂದ ಮೇಲೆ ಕೆತ್ತಿದ. ಗೊತ್ತಾಯ್ತಾ? ಅದನ್ನೆತ್ತಿ ಗರುಡನ ಮೇಲಿಟ್ಟ. ಅಲ್ಲಿಂದ ಇಬ್ರು ಹೊರಟು. ಪರಮಾತ್ಮನಿಂದನೇ ಆಯ್ತು. ಸಮುದ್ರವತರ ಮಾಡಕ್ಕೆ ಹೇಳಿದ್ದಾತ ಪ್ರತಿ ಸ್ಟೇಜಲ್ಲೂ ಪರಮಾತ್ಮ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಗೊತ್ತಾಯ್ತಾ? ಮಂದರೋದ್ಧಾರ್ಯ ಋತ್ತೋದ್ಭುಜ ಭೋಗಿನಂ, ಇದೆಲ್ಲ ಗೊತ್ತಿದ್ದಾನ ಓದಿದಾಗ ಮಹತ್ವ ಬರುತ್ತೆ. ಮಂದರ ಪರ್ವತ ಎತ್ತಿದ. ಏನು ದೊಡ್ಡ ವಿಚಾರ ಅಂತ ಕೇಳಿದ್ರೆ, ರುದ್ರದೇವರ ವರದಿಂದ ಅಶಕ್ಯವಾಗಿದೆ. ಶಿವಧನುಸ್ಸೇ ಹೇಗೋ ಶಿವರ ಇದ್ದು ಪರ್ವತ ಇದೆ. ಇದ್ರ ಅಲ್ಲಿ ಒಂದೇ ಕೈಯಿಂದ ಎತ್ತಿದ. ಪ್ರಕೃತಿಯ ವಾಮಕರೇಣ ಲೀಲೆಯ, ಎಡಗೈಯಿಂದ ರಾಮದೇವರೆತ್ತಿ ಅದನ್ನು ಮುರಿದ್ರು. ಎಡಗೈ ಒಂದೇ ಕೈಯಿಂದ ಮೇಲೆ ಕೆತ್ತಿದ್ರು. ಅಂದರೆ ರುದ್ರಾ ದೇವತೆಗಳು ಪರಮಾತ್ಮನ ಮುಂದೆ ಎಷ್ಟು ಕಡಿಮೆ ಆಗ್ತಾರೆ ಮೊದಲು ಸಾಕ್ಷಿ ಆಯಿತು. ಉತ್ಪಾಟ್ಯ ಕಿತ್ತಿದ್ದ. ಇಬ್ರು ಕಿತ್ತಿದವರು ಹೊತ್ತವರು ಇಬ್ಬರೇ. ಸಂಜೀವನ ಯಾರು ಕಿತ್ತಿ ರೆಡಿ ಮಾಡಿ ಇಟ್ಟಿದ್ದಿಲ್ಲ, ಇವರು ಕಿತ್ಕೊಂಡು ತಗೊಂಡು ಬಂದರು. ಗೊತ್ತಾಯ್ತಾ? ಇದು ರೆಡಿ ಮಾಡಿ ಇವರು ಕಿತ್ಕೊಂಡು ಬಂದರು. ಮತ್ತೆ ಎತ್ಕೊಂಡು ಬಂದಿದ್ದು ಎತ್ಕೊಂಡು ಬಂದಿದ್ದು. ಇವ್ರಿಗೆ ಬೇರೆ ಯಾರಿಗೂ ಈ ರೀತಿ ಸಾಮರ್ಥ್ಯ ಇಲ್ಲ. ಅದಕ್ಕೆ ಹರಿ ಸರ್ವೋತ್ತಮ ಹಾಗೆ ಜೀವೋತ್ತಮ. ಸ್ವಾತಂತ್ರ್ಯನ ಮಾಡಿದ್ದು ಹೀಗೆ ದೇವರು, ಅವರು ಅನುಗ್ರಹದಿಂದ ಮಾಡಿದ್ದು ಅವರು. ಯಾರು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಎಷ್ಟು ಮಹತ್ವ ಇದೆ ಅದಕ್ಕೆ. ಅನಂತನಾಮ ಗರುಡಸ್ತದಂಸಕೆ ಉತ್ಪಾಟ್ಯ ಚೈಕೇನ ಕರೇಣ ಮಂದರಃ ನಿಧಾಪಿತಸ್ತಂ ಸಹ ತತ್ವಯಾವಹತ್. ಆಗ ಗರುಡ
ನಿನ್ನ ಜೊತೆಗೆ ಅದನ್ನೂ ಕೂಡ ಹೊತ್ಕೊಂಡು ಹೊರಟ. ದೇವ್ರ ಮೇಲೆ ಕೂತಿದ್ದಾನೆ, ಮಂದರ ಪರ್ವತ ಇದೆ, ಗರುಡ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಗರುಡ ಹೊತ್ಕೊಂಡು ಹೋಗಿದ್ದು ನಾರಾಯಣ ಬಂದ, ನಾರಾಯಣ ಕೂತಾತು ಹೊರಲೆಕ್ಕಾಯ್ತಷ್ಟೇ. ನಾರಾಯಣ ಕೂತಿದ್ದಕ್ಕೆ ಗರುಡನಿಗೆ ಆ ಶಕ್ತಿ ಬಂತು, ಕರ್ಕೊಂಡು ಹೊರಟ. ಅನಂತನಾಮ ಅಂತ ಆಚಾರ್ಯ ಬರೆದು. ಬೇರೆ ಕಡೆ ಬಂದಾಗ ಅದು ಹೊತ್ಕೊಂಡು ಹೋಗಿದ್ದು ಅನಂತ ಅಂತ ಬಂದಿದೆ. ಅನಂತ ಅಂದ್ರೆ ಅಪಾರ್ಥ ಆಗುತ್ತೆ, ಒಂದು ಶೇಷ ಅಂತ ಅರ್ಥ ಮಾಡ್ಕೊಂಡು ಸಂಭವ ಇದೆ. ಅಥವಾ ಅನಂತ ಅಂತ ಇನ್ನೊಬ್ಬ ಯಾರು ಅಂತ ತಿಳ್ಕೊಂಡ್ಬಿಡ್ತಾರೆ. ಆಚಾರ್ಯ ಬರೀತಾರೆ, ಅನಂತೋಢೋ ಮಂದರಸ್ತು ಯದಾ ವೈವ ಸ್ವತಾಂತರಂ ಅಮೃತಾರ್ಥಂ ಸುಪರ್ಣೋಢೋ ರೈವತ ಶಾಂತರೇ ಮನೋಹೋ ಇತಿ ಬ್ರಾಹ್ಮೆ. ಅನಂತ ಅಂತ ಒಬ್ಬ ಗರುಡ, ಸುಪರ್ಣ ಅಂತ ಗರುಡ, ಎರಡೂ ಗರುಡನ ಹೆಸರುಗಳೇ. ಗೊತ್ತಾಯ್ತಾ? ಸುಪರ್ಣ ಅಂತ ಇಲ್ಲಿ ಹೇಳಿದ್ರು, ಅನಂತ ಅಂತ ಅಲ್ಲಿ ಹೇಳಿದ್ರು. ಅನೇಕ ಸತ್ಯ ಕಥೆ ನಡೆದಿದೆ. ಅನಂತನಾಮ ಗರುಡ ಎತ್ತಿದ್ದು ವಯೋಸ್ವತ ವನೋತ್ತರದ ಕಾಲಕ್ಕೆ, ಈ ರೈವತ ವನೋತ್ತರದ ಕಾಲಕ್ಕೆ ಸುಪರ್ಣ ಗರುಡ ಎತ್ತಿದ್ದಾದ್ದರಿಂದ ಗರುಡ ಅಂಬೋದು ಕಾಮನ್ ಅಂತ ಹೇಳಿ. ಇದು ಡೀಟೇಲ್ಸ್ ಅಲ್ಲಿ ಇಲ್ಲಿ ಹೇಳ್ಬೇಕಾದದನ್ನ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಬರೀತಾರೆ ಆಚಾರ್ಯ. ಅಂದ್ರೆ ಎರಡು ಸೇರಿಸ್ಬೇಕಾಗ, ಎಲ್ಲ ಸೇರಿಸ್ಕೊಟ್ರೆ ಸರಿ. ಊಟ ಯಾವಾಗಲೂ ಹಾಗೇನೆ ಬಡಿಸಿರ್ತಾರೆ ಎಲ್ಲದನ್ನ ಸೇರಿ ಅಲ್ಲೆಲ್ಲ ತಿಂದ್ಬಿಟ್ಟು ಹೆಂಗೆ ಇರ್ತದೆ ಅದನ್ನ ಪಲ್ಯ ಕಲಿಸೋದು, ಚಟ್ನಿ ಕಲಿಸ್ಕೊಡೋದು ಬೇರೆ, ಸಾರು ಹುಳಿ ಕಲಿಸೋದು ಎಲ್ಲ ಬಡಿಸಿರೋದು ಹೇಗೆ. ಆಚಾರ್ಯ ಎಲ್ಲ ಏನ್ ಮಾಡಿದ್ದಾರೆ ಈಗ ವ್ಯವಸ್ಥೆ ಮಾಡ್ಬಿಟ್ಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸೇರಿಸ್ಕೊಡಿ. ನೆಸೆಸಿಟಿ ಮತ್ತು ಟೇಸ್ಟ್ ಎರಡು ತಕ್ಕಂತೆ ಮಿಕ್ಸ್ ಮಾಡ್ಕೋಬೇಕು. ಪುನಃ ಪರೀಕ್ಷದ್ಭಿರಸೌ ಗಿರಿಹಿ ಸುರೈಹಿ ಸಹಾಸುರೈರುನ್ನಮಿತಸ್ತದಂ ಸತಃ ಯಚೂರ್ಣಯತ್ತಾರಖಿಲಾನ್ ಪುನಶ್ಚತೆ ತ್ವದೀಕ್ಷಯ ಪೂರ್ವವರುಕ್ತಿಕಾ ಪ್ರಭೋ. ಅಲ್ಲಿಗೆ ನಾಳೆ ದಿವಸ ಮುಂದುವರೆಸ.